ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಟಾಪಿಕಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊತೀವಿ ಅಂತಂದರೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನು, ಅದನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡೋದು, ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯಾಕೆ ಯೂಸ್ ಮಾಡ್ತೀವಿ ನಾವು, ಮತ್ತು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಇದು ಕ್ಯಾಥೋಡಾಗಿ ವರ್ಕ್ ಮಾಡುತ್ತೆ, ಯಾವ ಥರ ಇದು ಆ್ಯನೋಡಾಗಿ ವರ್ಕ್ ಮಾಡುತ್ತೆ, ಆಫ್ ಸೆಲ್ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ, ಓವರಾಲ್ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ, ಸಿಂಬಾಲಿಕ್ ಆಗಿ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಏನೇನು ಲಿಮಿಟೇಷನು ಮತ್ತು ಏನೇನು ಇಂಪಾರ್ಟೆನ್ಸ್, ಇಷ್ಟನ್ನು ಸಹ ನೀಟಾಗಿ ಸಿಂಪಲ್ಲಾಗಿ ಬೇಗ ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಫಸ್ಟ್ ಕಾನ್ಸೆಪ್ಟ್ ಏನು ನಮ್ಮದು, ವಾಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನು ಅಂತ ನೋಡೋಣ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಇಸ್ ಅ ರೆಫರೆನ್ಸ್ ಎಲೆಕ್ಟ್ರೋಡ್ ಯೂಸ್ಡ್ ಟು ಮೆಜರ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಪೊಟೆನ್ಷಿಯಲ್ ಆಫ್ ಅದರ್ ಎಲೆಕ್ಟ್ರೋಡ್ಸ್. ನೋಡಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನೋದು ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್. ಇದನ್ನು ಯೂಸ್ ಮಾಡಿ ಬೇರೆ ಎಲೆಕ್ಟ್ರೋಡ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಮತ್ತು ಇದ್ರದ್ದು ಇಟ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ 0.00 ವೋಲ್ಟ್. ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ, 0.00 ವೋಲ್ಟ್ ಇರುತ್ತೆ. ಇನ್ನೊಂದು ಸರಿ, ವಾಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದ್ರೇನು, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಈಸ್ ಅ ರೆಫರೆನ್ಸ್ ಎಲೆಕ್ಟ್ರೋಡ್ ಯೂಸ್ಡ್ ಟು ಮೆಜರ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಅದರ್ ಎಲೆಕ್ಟ್ರೋಡ್ಸ್. ಇಟ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ 0.00 ವೋಲ್ಟ್. ನೆನ್ಪಿಟ್ಕೊಳ್ಳಿ, ಎಷ್ಟೋ 0.00 ವೋಲ್ಟ್. ಇನ್ನು ನೆಕ್ಸ್ಟ್ ಡಯಾಗ್ರಾಮ್ ಬರೋಣ. ಯಾವ ಥರ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ಡಯಾಗ್ರಾಮ್ ಜೊತೆಗೆ ಕನ್ಸ್ಟ್ರಕ್ಷನು ಸಹ ನೋಡ್ತಾ ಹೋಗೋಣ ನಾವು. ಏನೇನು ಬೇಕು ಇದಕ್ಕೆ ಅಂತಂದರೆ, ಒಂದು ಗ್ಲಾಸ್ ಟ್ಯೂಬ್ ಬೇಕು ನಮಗೆ. ಓಕೆ, ಒಂದು ಗ್ಲಾಸ್ ಟ್ಯೂಬ್ ಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಏನು ಬೇಕು, ಒಂದು ಪ್ಲಾಟಿನಮ್ ಎಲೆಕ್ಟ್ರೋಡ್ ಬೇಕು ನಮಗೆ. ಓಕೆ, ಪ್ಲಾಟಿನಮ್ ಎಲೆಕ್ಟ್ರೋಡ್ ಬೇಕು, ಮತ್ತು ಹೈಡ್ರೋಜನ್ ಗ್ಯಾಸ್ ಬೇಕು. ಇನ್ನೊಂದೇನು ಅಂತಂದರೆ HCl ಅಥವಾ H2SO4. ಓಕೆ, ಆಸಿಡ್ ಸೊಲ್ಯೂಷನ್ ಬೇಕು, ಆಸಿಡ್ ಸೊಲ್ಯೂಷನ್ ಬೇಕು. ಸೊ ಇಷ್ಟು ಸಹ ನಮಗೆ ಬೇಕಾಗಿರೋ ಅಂಥ ಕಾಂಪೊನೆಂಟ್. ಸೊ ನೆಕ್ಸ್ಟ್ ಇವಾಗ ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಪ್ಲಾಟಿನಮ್ ಎಲೆಕ್ಟ್ರೋಡ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಒಂದು ಪ್ಲಾಟಿನಮ್ ಫಾಯಿಲ್ ತೊಗೊತೀವಿ. ಈ ಪ್ಲಾಟಿನಮ್ ಫಾಯಿಲ್ಗೆ ಫೈನ್ಲಿ ಡಿವೈಡೆಡ್, ಸೊ ಪ್ಲಾಟಿನಮ್ ಪೌಡ್ರ್ ಏನಿರುತ್ತೆ ಅದನ್ನು ನಾವೇನು ಮಾಡ್ತೀವಿ, ಕೋಟೆಡ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಕೋಟೆಡ್ ಮಾಡ್ತೀವಿ. ಈ ಫೈನ್ಲಿ ಡಿವೈಡೆಡ್ ಪೌಡರ್ ಏನಿರುತ್ತೆ, ಪ್ಲಾಟಿನಮ್ ಪೌಡರು, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಪ್ಲಾಟಿನಮ್ ಬ್ಲ್ಯಾಕ್ ಅಂತ ಕರಿತೀವಿ. ಏನಕ್ಕೆ ಇದನ್ನು ಮಾಡ್ತೀವಿ ಅಂತಂದರೆ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋಕ್ಕೆ. ಸೊ ಪ್ಲಾಟಿನಮ್ ಎಲೆಕ್ಟ್ರೋಡ್ ಯಾವ ಥರ ಮಾಡೋದೋ, ಪ್ಲಾಟಿನಮ್ ಫಾಯಿಲ್ ತೊಗೊಂಡು ಪ್ಲಾಟಿನಮ್ ಫಾಯಿಲ್ಗೆ ಯಾವುದನ್ನು ಕೋಟೆಡ್ ಮಾಡೋದು, ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಪೌಡರ್ನ ಕೋಟೆಡ್ ಮಾಡಿದ್ದೀವಿ. ಏನಕ್ಕೆ, ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಇದನ್ನ ಏನಂತ ಕರಿತೀವಿ, ಪ್ಲಾಟಿನಮ್ ಬ್ಲ್ಯಾಕ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಈ ಪ್ಲಾಟಿನಮ್ ಏನು ಫಾಯಿಲ್ ಇರುತ್ತೆ ನೋಡಿ, ಈ ಪ್ಲಾಟಿನಮ್ ಫಾಯಿಲ್ನ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ವೈರ್ ಯೂಸ್ ಮಾಡಿ ವೈರ್ಗೆ ಕನೆಕ್ಟ್ ಮಾಡ್ತೀವಿ. ಈ ವೈರು ಮೇ ಬಿ ಕಾಪರ್ ವೈರ್ ಆಗಿರ್ಬೋದು ಅಥವಾ ಪ್ಲಾಟಿನಮ್ ವೈರೇ ಆಗಿರ್ಬೋದು. ಸೊ ನೆಕ್ಸ್ಟು ಈ ವೈರನ್ನು ಯಾವುದಕ್ಕೆ ಸೀಲ್ ಮಾಡ್ತೀವಿ ಅಂತಂದರೆ, ನೋಡಿ ನಾವು ಒಂದು ಗ್ಲಾಸ್ ಟ್ಯೂಬ್ಗೆ ಏನು ಮಾಡ್ತೀವಿ, ಸೀಲ್ ಮಾಡ್ತೀವಿ. ಈ ಗ್ಲಾಸ್ ಟ್ಯೂಬಲ್ಲಿ ಒಂದು ಇನ್ಲೆಟ್ ಸಹ ಇರಬೇಕು. ಓಕೆ, ಒಂದು ಗ್ಲಾಸ್ ಟ್ಯೂಬ್ ತೊಗೊತೀವಿ. ಗ್ಲಾಸ್ ಟ್ಯೂಬ್ಗೆ ಏನು ಮಾಡ್ತೀವಿ, ಇವಾಗ ಈ ಪ್ಲಾಟಿನಮ್ ಎಲೆಕ್ಟ್ರೋಡ್ ಪ್ಲಸ್ ಏನಿರುತ್ತೆ ವೈರ್ ಇರುತ್ತಲ್ಲ, ಈ ವೈರನ್ನು ಏನು ಮಾಡ್ತೀವಿ ನಾವು ಇವಾಗ ಸೀಲ್ ಮಾಡ್ತೀವಿ, ನೀಟಾಗಿ ಸೀಲ್ ಮಾಡ್ಕೊತೀವಿ. ಈ ಗ್ಲಾಸ್ ಟ್ಯೂಬಲ್ಲಿ ಏನಿರಬೇಕು, ಒಂದು ಇನ್ಲೆಟ್ ಇರಬೇಕು. ಗ್ಲಾಸ್ ಟ್ಯೂಬ್ ಈ ಥರ ಆದರೂ ಬರಿಬೋದು, ಇಲ್ಲ ಅಂತಂದರೆ ಫಿಗರಲ್ಲಿ ತೋರಿಸಿರೋ ಥರ ಸಿಂಪಲ್ಲಾಗಿ ನೀವು ಈಗಾದರೂ ಸಹ ಬರಿಬೋದು. ಓಕೆ, ಸೊ ಇಷ್ಟು ಅರ್ಥ ಆಯಿತು ಇವಾಗ. ಸೊ ಪ್ಲಾಟಿನಮ್ ತೊಗೊಂಡು ಎಲೆಕ್ಟ್ರೋಡು, ಈ ಪ್ಲಾಟಿನಮ್ ಎಲೆಕ್ಟ್ರೋಡ್ ಏನು ಮಾಡ್ತಾ ಇದ್ದೀವಿ, ಒಂದು ವೈರಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ವೈರನ್ನು ಯಾವುದಕ್ಕೆ ಸೀಲ್ ಮಾಡ್ತಾ ಇದ್ದೀವಿ, ಒಂದು ಗ್ಲಾಸ್ ಟ್ಯೂಬ್ಗೆ ಸೀಲ್ ಮಾಡ್ತಾ ಇದ್ದೀವಿ. ಗ್ಲಾಸ್ ಟ್ಯೂಬಲ್ಲಿ ಒಂದು ಇನ್ಲೆಟ್ ಸಹ ಇರುತ್ತೆ. ಈ ವೈರನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಇನ್ನೊಂದು ಎಲೆಕ್ಟ್ರೋಡ್ಗೆ ನಾವು ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಥ್ರೂ ದ ಗ್ಯಾಲ್ವನೋಮೀಟರ್. ಓಕೆ, ಸೊ ಇಷ್ಟು ಅರ್ಥ ಆಯಿತು ಅನ್ಕೊಂತೀವಿ. ನೆಕ್ಸ್ಟ್ ಇಲ್ಲೊಂದು ಇನ್ಲೆಟ್ ಇದೆ ಅಲ್ವಾ. ಸೊ ಈ ಇನ್ಲೆಟ್ ಥ್ರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕಂಟಿನ್ಯೂಸ್ ಆಗಿ ನಾವು ಹೈಡ್ರೋಜನ್ ಗ್ಯಾಸನ್ನು ಏನು ಮಾಡ್ತಾ ಇರ್ತೀವಿ, ಸಪ್ಲೈ ಮಾಡ್ತಾ ಇರ್ತೀವಿ. ಹೈಡ್ರೋಜನ್ ಗ್ಯಾಸನ್ನು ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತಾ ಇದ್ದೀವಿ ಅಟ್ 1 ಅಟ್ಮಾಸ್ಫಿಯರ್ ಪ್ರೆಷರು. 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲೇ ಇದನ್ನು ನಾವೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡಬೇಕು. ಇದೇನಾಗುತ್ತೆ ಅಂತಂದರೆ, ಇಟ್ ಬಬಲ್ಸ್ ಆನ್ ದ ಸರ್ಫೇಸ್ ಆಫ್ ಪ್ಲಾಟಿನಮ್ ಎಲೆಕ್ಟ್ರೋಡ್. ಪ್ಲಾಟಿನಮ್ ಎಲೆಕ್ಟ್ರೋಡ್ ಮೇಲ್ಗಡೆ ಇದೇನಾಗ್ತಾ ಇರುತ್ತೆ ಅಂತಂದರೆ, ಬಬಲ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಒಂದು ಸೊಲ್ಯೂಷನು ಸಹ ತೊಗೊತಾ ಇದ್ದೀವಿ. ಯಾವುದು, ಆಸಿಡ್ ಸೊಲ್ಯೂಷನ್. ಇದು H2SO4 ಆದರೂ ಆಗಿರ್ಬೋದು ಅಥವಾ HCl ಆದರೂ ಆಗಿರ್ಬೋದು. ಬಟ್ ಇದ್ರದ್ದು ಮೋಲಾರಿಟಿ ಎಷ್ಟಿರಬೇಕು ಅಂತಂದರೆ 1 ಮೋಲಾರಿಟಿನೇ ಇರಬೇಕು. ಏನಕ್ಕೋಸ್ಕರ, H+ ಅಯಾನ್ಸನ್ನು ಪ್ರೊವೈಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಆಸಿಡ್ ಸೊಲ್ಯೂಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಸಹ ಎಲ್ಲಿಗೆ ಬರುತ್ತೆ, ಇವಾಗ ನಮಗೆ ಕನ್ಸ್ಟ್ರಕ್ಷನ್ಗೆ ಬರುತ್ತೆ. ಸೊ ಡಯಾಗ್ರಾಮ್ ಬರಿಬೇಕಾದ್ರೂ ಸಹ ಇದೇ ಥರ ಬರಿತೀವಿ. ಒಂದು ಬೀಕರ್ ಬರಿತೀವಿ. ಬೀಕರ್ಗೆ ಏನು ಮಾಡ್ತೀವಿ, ಪ್ಲಾಟಿನಮ್ ಎಲೆಕ್ಟ್ರೋಡ್ ಕೋಟೆಡ್ ವಿತ್ ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಏನಂತ ಕರಿತೀವಿ, ಅದನ್ನು ಪ್ಲಾಟಿನಮ್ ಬ್ಲ್ಯಾಕ್ ಅಂತ ಕರಿತೀವಿ. ಸೊ ಇದನ್ನು ಏನು ಮಾಡ್ತೀವಿ, ಒಂದು ಕನೆಕ್ಟಿಂಗ್ ವೈರ್ಗೆ ಏನು ಮಾಡ್ತೀವಿ ನಾವು, ಕನೆಕ್ಟ್ ಮಾಡ್ತೀವಿ. ಕನೆಕ್ಟಿಂಗ್ ವೈರನ್ನ ಯಾವುದಕ್ಕೆ ಸೀಲ್ ಮಾಡ್ತೀವಿ ನಾವು, ಒಂದು ಗ್ಲಾಸ್ ಟ್ಯೂಬ್ಗೆ ಸೀಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಹೈಡ್ರೋಜನ್ ಗ್ಯಾಸ್ 1 ಅಟ್ಮಾಸ್ಫಿಯರ್ ಪ್ರೆಷರ್ ಇರೋದನ್ನ ಏನು ಮಾಡ್ತೀವಿ, ಇಲ್ಲಿ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಏನು ಸೊಲ್ಯೂಷನ್ ಇರುತ್ತೆ ಇದ್ರದ್ದು ಅಂತಂದರೆ, ಆ ಸೊಲ್ಯೂಷನ್ ಆಫ್ ಆಸಿಡ್ ಕಂಟೈನಿಂಗ್ ಆನ್ ಎಫೆಕ್ಟಿವ್ ಹೈಡ್ರೋಜನ್ ಅಯಾನ್ ಇರಬೇಕು. ಅದರದ್ದು ಕಾನ್ಸಂಟ್ರೇಷನ್ 1 ಮೋಲಾರ್ ಇರಬೇಕು. ನಾವು ಆಲ್ಮೋಸ್ಟ್ ಯಾವ್ದು ಯೂಸ್ ಮಾಡ್ತೀವಿ, ಸಲ್ಫ್ಯೂರಿಕ್ ಆಸಿಡ್ ಅಥವಾ HCl ಸೊಲ್ಯೂಷನ್ನ ಯೂಸ್ ಮಾಡೋದು. ಓಕೆ, ಸೊ ಇವಾಗ ಬರೋಣ ಕನ್ಸ್ಟ್ರಕ್ಷನ್ ಆಫ್ SHE. ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾನ್ ಕನ್ಸಿಸ್ಟಿಂಗ್ ಆಫ್
ಏನೇನಿರುತ್ತೆ ಅಂತ ಹೇಳಿದೆ, ಪ್ಲಾಟಿನಮ್ ಎಲೆಕ್ಟ್ರೋಡ್ ಇರುತ್ತೆ, ಹೈಡ್ರೋಜನ್ ಗ್ಯಾಸ್ ಇರುತ್ತೆ, ಆಸಿಡ್ ಸೊಲ್ಯೂಷನ್ ಇರುತ್ತೆ. ಓಕೆ, ಸೊ ಇದ್ರ ಜೊತೆಗೇನು ಒಂದು ಗ್ಲಾಸ್ ಟ್ಯೂಬ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೋಗೋಣ ನಾವು ಪ್ಲಾಟಿನಮ್ ಎಲೆಕ್ಟ್ರೋಡ್. ಈಗ ಆಲ್ರೆಡಿ ಹೇಳಿದೆ, ಆ ಪ್ಲಾಟಿನಮ್ ಫಾಯಿಲ್ ಅಥವಾ ಪ್ಲಾಟಿನಮ್ ಬ್ಲ್ಯಾಕ್ ಕೋಟೆಡ್ ಎಲೆಕ್ಟ್ರೋಡ್ ಇಸ್ ಯೂಸ್ಡ್ ವಿಚ್ ಆಕ್ಟ್ ಆಸ್ ಎನ್ ಇನ್ನರ್ಟ್ ಕಂಡಕ್ಟರ್. ಇದು ಇನ್ನರ್ಟ್ ಕಂಡಕ್ಟರ್ ಆಗಿ ಏನು ಮಾಡುತ್ತೆ, ಆ್ಯಕ್ಟ್ ಮಾಡುತ್ತೆ. ಇನ್ನರ್ಟ್ ಕಂಡಕ್ಟರ್ ಅಂತಂದರೆ ಏನು ಅಂತಂದರೆ ಇದು ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಅಷ್ಟೇ. ಆ್ಯಂಡ್ ಅಡ್ಸರ್ಬ್ಸ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಇದ್ರ ಮೇಲೆ ಅಡ್ಸರ್ಬ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಹೈಡ್ರೋಜನ್ ಗ್ಯಾಸ್ ಅಲ್ವಾ ನೆಕ್ಸ್ಟು. ಸೊ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಅಟ್ 1 atmosphere ಪ್ರೆಷರ್ ಇಸ್ ಬಬಲ್ಡ್ ಕಂಟಿನ್ಯೂಸ್ಲಿ ಓವರ್ ದ ಪ್ಲಾಟಿನಮ್ ಸರ್ಫೇಸ್. ಸೊ ಪ್ಲಾಟಿನಮ್ ಸರ್ಫೇಸ್ ಅಲ್ಲಿ ಏನು ಮಾಡ್ತೀವಿ, ಸರ್ಫೇಸ್ ಮೇಲ್ಗಡೆ ಏನು ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಹೈಡ್ರೋಜನ್ ಗ್ಯಾಸನ್ನು 1 atmosphere ಪ್ರೆಷರ್ ಇರೋದನ್ನು ನಾವೇನು ಮಾಡ್ತೀವಿ, ಸಪ್ಲೈ ಮಾಡ್ತಾ ಇರ್ತೀವಿ. ನೋಡಿ, ಪ್ಯೂರ್ ಹೈಡ್ರೋಜನ್ ಗ್ಯಾಸೇ ತೊಗೋಬೇಕು. ಯಾಕೆ ಅನ್ನೋದಕ್ಕೆ ಆಮೇಲೆ ಲಿಮಿಟೇಷನಲ್ಲಿ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ ಆಸಿಡ್ ಸೊಲ್ಯೂಷನ್. ನಿಮ್ಗೆ ಆಲ್ರೆಡಿ ಹೇಳಿದೆ, ದ ಸೊಲ್ಯೂಷನ್ಸ್ ಕಂಟೈನಿಂಗ್ 1 molar H+ ಅಯಾನ್ಸ್. ಏನಿರಬೇಕಲ್ಲಿ 1 molar H+ ಅಯಾನ್ಸ್ ಇರೋ ಅಂಥ ಒಂದು ಸೊಲ್ಯೂಷನ್ ತೊಗೋಬೇಕು. ಯೂಸ್ವಲಿ ಪ್ರೊವೈಡೆಡ್ ಬೈ 1 molar HCl ಆರ್ 1 molar H2SO4. H2SO4 ಅಥವಾ HCl ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಟ್ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿರಬೇಕು, 1 molar ಇರಬೇಕು. ಸೊ ನೆಕ್ಸ್ಟ್ ಹೋಗೋಣ, ಸ್ಟ್ಯಾಂಡರ್ಡ್ ಕಂಡೀಷನ್ನೇ ನಾವು ಮೇಂಟೈನ್ ಮಾಡಬೇಕು. ಇವಾಗ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದಾಗ ನಾವು ಯಾವ ಕಂಡೀಷನಲ್ಲಿ ಇರಬೇಕು, ಸ್ಟ್ಯಾಂಡರ್ಡ್ ಕಂಡೀಷನ್ನೇ ಇರಬೇಕು. ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತಂದರೆ ಟೆಂಪ್ರೇಚರ್ ಎಷ್ಟಿರಬೇಕು, 298 ಕೆಲ್ವಿನ್ ಇರಬೇಕು ಅಥವಾ 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಪ್ರೆಷರ್ ಎಷ್ಟಿರಬೇಕು, 1 atmosphere ಪ್ರೆಷರೇ ಇರಬೇಕು. ಕಾನ್ಸಂಟ್ರೇಷನ್ ಏನಿರಬೇಕು, 1 molar ಇರಬೇಕು ಕಾನ್ಸಂಟ್ರೇಷನ್. ಇದನ್ನು ನಾವು ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತೀವಿ. ಇವಾಗ ಆಲ್ಮೋಸ್ಟ್ ಗೊತ್ತಿದೆ, ಪ್ರೆಷರು ನಾವು ಹೈಡ್ರೋಜನ್ ಗ್ಯಾಸ್ ಎಷ್ಟು ಮೇಂಟೈನ್ ಮಾಡ್ತೀವಿ, 1 atmosphere ಪ್ರೆಷರ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ H+ ಕಾನ್ಸಂಟ್ರೇಷನ್ ಎಷ್ಟು ತೊಗೊಂಡಿದ್ದು, 1 molar ತೊಗೊಂಡಿದ್ದು. ಇನ್ನು ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡಬೇಕು ನಾವು, 298 ಕೆಲ್ವಿನ್ ಅಥವಾ 25 ಡಿಗ್ರಿ ಸೆಲ್ಸಿಯಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್. ಸೊ ನೆಕ್ಸ್ಟು, ವೈ ಈಸ್ ಅ ಪ್ಲಾಟಿನಮ್ ಎಲೆಕ್ಟ್ರೋಡ್ ಯೂಸ್ಡ್. ಯಾಕೆ ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡಬೇಕು, ಒಂದು ಕ್ವಶನ್ ಬಂದೇ ಬರುತ್ತೆ. ಇವಾಗ ಜಿಂಕು ಕಾಪರು ಡ್ಯಾನಿಯಲಲ್ಲಿ ನಾವು ಓದಿದ್ದೀವಿ ನಾವು. ಸೊ ಜಿಂಕು ಕಾಪರ್ನ ಯೂಸ್ ಮಾಡ್ಬೋದಿತ್ತು ಅಲ್ವಾ, ಯಾಕೆ ಪ್ಲಾಟಿನಮ್ ಯೂಸ್ ಮಾಡಬೇಕು. ಪ್ರೊವೈಡ್ ಸರ್ಫೇಸ್ ಫಾರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ಸ್ ರಿಯಾಕ್ಷನ್ಸ್. ಓಕೆ, ಫಸ್ಟು ಏನು, ಪ್ರೊವೈಡ್ ಸರ್ಫೇಸ್ ಫಾರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ಸ್ ರಿಯಾಕ್ಷನ್. ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ಗೆ ಏನು ಮಾಡುತ್ತೆ, ಇದು ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡು, ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಥರ್ಡ್ ಒನ್, ಇನ್ನರ್ಟ್ ಇನ್ ನೇಚರ್. ಓಕೆ, ಇದು ಯಾವುದೇ ರಿಯಾಕ್ಷನ್ಸಲ್ಲೂ ಸಹ ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಗೆ ಗುಡ್ ಕಂಡಕ್ಟರ್. ಯಾಕೆ ಅಂತಂದರೆ ಎಲೆಕ್ಟ್ರಾನ್ ಏನು ಮಾಡಬೇಕು, ಒಂದು ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು ಗುಡ್ ಕಂಡಕ್ಟರ್ ಆಗಿರಲೇಬೇಕು. ಸೊ ನೆಕ್ಸ್ಟ್ ಹೋಗೋಣ, ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ ಇದನ್ನು. ಓಕೆ, ಸೊ ಫಸ್ಟ್ ಏನಿದೆ ನಮ್ಮದು, ಪ್ರೊವೈಡ್ ಸರ್ಫೇಸ್ ಫಾರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ಸ್ ರಿಯಾಕ್ಷನ್ಸ್ ಅಲ್ವಾ. ಸೊ ಆಕ್ಸಿಡೇಷನ್ ರಿಡಕ್ಷನ್ಸ್ ರಿಯಾಕ್ಷನ್ಸ್ಗೆ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಯಾಕೆ, ಸಿನ್ಸ್ ಹೈಡ್ರೋಜನ್ ಗ್ಯಾಸ್ ನಾವಿಲ್ಲಿ ಏನೇನು ತೊಗೊಂಡಿದ್ದು, H2 ಅಂತ ತೊಗೊಂಡಿದ್ದು, ಇನ್ನೊಂದು H+ ಅಯಾನ್ಸ್, ಇದು ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಲ್ವಾ. ಸೊ ಇದೆರಡೂ ಸಹ ನೋ ಸಾಲಿಡ್ ಮೆಟಲ್ ಈಸ್ ಪ್ರೆಸೆಂಟ್. ಇಲ್ಲಿ ಒಂದು ಸಾಲಿಡ್ ಮೆಟಲ್ ಯಾವುದು ಪ್ರೆಸೆಂಟ್ ಇರಲ್ಲ. ಸೊ ರಿಯಾಕ್ಷನ್ಸ್ ಏನಾಗ್ಬೋದು, ಕಷ್ಟ ಆಗ್ಬೋದು. ಅವಾಗ ಪ್ಲಾಟಿನಮ್ ಪ್ರೊವೈಡ್ ಅ ಸರ್ಫೇಸ್ ಫಾರ್ ದ ರಿಯಾಕ್ಷನ್ಸ್ ಟು ಅಕರ್. ಅವಾಗ ಏನಾಗುತ್ತೆ, ಪ್ಲಾಟಿನಮ್ ಒಂದು ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಅದಕ್ಕೆ. ಅವಾಗ ಅದು ಅಬ್ಸಾರ್ಪ್ಷನ್ ಆಗಿ ರಿಯಾಕ್ಷನ್ಸ್ ಏನಾಗುತ್ತೆ, ಫಾಸ್ಟಾಗಿ ಆಗುತ್ತೆ. ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್, ನಿಮ್ಗೆ ಹೇಳಿದೆ ಆಲ್ರೆಡಿ, ಇದು ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್. ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಅಂದಾಗ ಇಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ ಹೈಡ್ರೋಜನ್ ಯಾವಾಗ ಅಬ್ಸಾರ್ಪ್ಷನ್ ಆಗುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪ್ಲಾಟಿನಮ್ ಅಬ್ಸಾರ್ಬ್ಸ್ ಹೈಡ್ರೋಜನ್ ಗ್ಯಾಸ್ ಆನ್ ಇಟ್ ಸರ್ಫೇಸ್ ಆ್ಯಂಡ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ಸ್. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಕೆಟಲಿಸ್ಟ್ ಅಂತಲೇ ಕರಿತೀವಿ ಅಲ್ವಾ. ಸೊ ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್. ನೆಕ್ಸ್ಟ್, ಇನ್ನರ್ಟ್ ಇನ್ ನೇಚರ್. ಆಲ್ರೆಡಿ ಹೇಳಿದೆ, ಇಟ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಸೊ ಯಾವುದೇ ರೀತಿಯ ರೆಡಾಕ್ಸ್ ರಿಯಾಕ್ಷನಲ್ಲಿ ಪ್ಲಾಟಿನಮ್ ಇನ್ವಾಲ್ವ್ ಆಗಲ್ಲ. ನಾವು ಎಲ್ಲೇ ರಿಯಾಕ್ಷನ್ಸ್ ಬರಿಬೇಕಾದ್ರೂ ಸಹ ಪ್ಲಾಟಿನಮನ್ನು ನಾವು ಮೆನ್ಷನ್ ಮಾಡಲ್ಲ, ಸಿಂಬಾಲಿಕ್ ರೆಪ್ರೆಸೆಂಟೇಷನಲ್ಲಿ ಮಾತ್ರ ಇದನ್ನು ನಾವು ಮೆನ್ಷನ್ ಮಾಡೋದು. ಸೊ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದೇ 4 ಯೂಸಸ್ಗೋಸ್ಕರ ನಾವು ಪ್ಲಾಟಿನಮ್ನ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್, ವರ್ಕಿಂಗ್ ಆಫ್ SHE. ಇವಾಗ SHE ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ. SHE ಕ್ಯಾನ್ ಆ್ಯಕ್ಟ್ ಆಸ್ ಅನ್ ಆ್ಯನೋಡ್ ಆ್ಯಂಡ್ ಆಲ್ಸೋ ಕ್ಯಾಥೋಡ್. ಆ್ಯನೋಡ್ ಥರ ಆದರೂ ವರ್ಕ್ ಮಾಡ್ಬೋದು, ಇದು ಕ್ಯಾಥೋಡ್ ಥರ ಆದರೂ ವರ್ಕ್ ಮಾಡ್ಬೋದು. ಯಾಕೆ ಅಂತ ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ ನಾನು. ನಿಮಗೆ ಆಲ್ರೆಡಿ ಡ್ಯಾನಿಯಲ್ ಸೆಲ್ಲಲ್ಲಿ ಹೇಳಿದ್ದೆ ನಾನು, ಆ್ಯನೋಡಲ್ಲಿ ಯಾವಾಗಲೂ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಯಾವಾಗಲೂ ಸಹ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗುತ್ತೆ ಅಲ್ವಾ. ಅದೇ ಥರ ನಾವು ಕ್ಯಾಥೋಡ್ ತೊಗೊಂಡ್ರೆ ಕ್ಯಾಥೋಡಲ್ಲಿ ಯಾವಾಗಲೂ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಯಾವಾಗಲೂ ಯಾವ ರಿಯಾಕ್ಷನ್ಸ್ ಆಗುತ್ತೆ, ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಓಕೆ, ಇಲ್ಲಿ ಬರ್ಕೊಬೇಡ ಫಸ್ಟು ನಾವು. ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಇನ್ನು ಆಕ್ಸಿಡೇಷನ್ ಅಂತಂದರೆ ಗೊತ್ತಿದೆ ನಿಮಗೆ, ಆಕ್ಸಿಡೇಷನ್ ಅಂತಂದರೆ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಅದೇ ಥರ ರಿಡಕ್ಷನ್ಸ್ ಅಂತಂದರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಇಷ್ಟು ಕಾನ್ಸೆಪ್ಟ್ ಫಸ್ಟ್ ನಾವು ನೀಟಾಗಿ ಅರ್ಥ ಮಾಡ್ಕೊಬೇಡ. ಇವಾಗ ಇದು ನಮ್ಮ SHE ಏನಿದೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇದೆ ಏನಿದೆ, ಅದು ಆ್ಯನೋಡಾಗೂ ವರ್ಕ್ ಆಗುತ್ತೆ, ಕ್ಯಾಥೋಡಾಗೂ ವರ್ಕ್ ಆಗುತ್ತೆ. ಯಾವಾಗ ಆ್ಯನೋಡಾಗಿ ವರ್ಕ್ ಆಗುತ್ತೆ ಅಂತಂದರೆ, ಯಾವಾಗ ಇನ್ನೊಂದು ತೊಗೊಂಡಿರ್ತೀವಿ ನಾವು ಎಲೆಕ್ಟ್ರೋಡು, ಓಕೆ, ಅದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದ್ದರೆ ಆವಾಗ
ಇದು ಆ್ಯನೋಡಾಗಿ ವರ್ಕ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ ನಾನು. ಸೊ ಇನ್ನು ಆ್ಯನೋಡಾಗಿ ಇದು ವರ್ಕ್ ಮಾಡಬೇಕಾದ್ರೆ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಹೈಡ್ರೋಜನ್ ಗ್ಯಾಸನ್ನು ಅಂತ ನಾವು ಸಪ್ಲೈ ಮಾಡ್ತಾ ಇದ್ದೋ ಕಂಟಿನ್ಯೂಸ್ ಆಗಿ ಅಲ್ವಾ. ಸೊ ಅವಾಗ ಏನಾಗುತ್ತೆ ನೋಡಿ, ಹೈಡ್ರೋಜನ್ ಗ್ಯಾಸ್ ಏನಿತ್ತು ನಿಮ್ಗೆ ಗೊತ್ತಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದರೆ ಏನಾಗುತ್ತೆ, ಇದು ಎಲೆಕ್ಟ್ರಾನ್ನ ಕೊಡುತ್ತೆ. ಸೊ H2 ಇರೋದ್ರಿಂದ ಏನಾಗುತ್ತೆ, ಯಾವಾಗಲೂ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಅಂತೂ ಬಂದೇ ಬರುತ್ತೆ ಅಲ್ವಾ. ಸೊ 2H+ ಆಗುತ್ತೆ, ಪ್ಲಸ್ ಒಂದೊಂದು ಹೈಡ್ರೋಜನ್ ಒಂದೊಂದು ಎಲೆಕ್ಟ್ರಾನ್ ಕೊಡೋದ್ರಿಂದ 2 ಹೈಡ್ರೋಜನ್ ಇರೋದ್ರಿಂದ ಏನು ಬರುತ್ತೆ, 2 ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಡ್ಯಾನಿಯಲ್ ಸೆಲ್ಲಲ್ಲಿ, ಎಲ್ಲಿ ನಮಗೆ ಚಾರ್ಜನ್ನು ತೋರಿಸಿರ್ತೀವಿ ಅಲ್ಲಿ ನಾವು ಏನಂತ ಬರೀಬೇಕು, ಎಕ್ವೇಸ್ ಅಂತ ಬರೀಬೇಕು. ಓಕೆ, ದಿಸ್ ಈಸ್ ದ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ್. ಆ್ಯನೋಡಲ್ಲಿ ಈ ಥರ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಹೈಡ್ರೋಜನ್ ನಾವು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇದ್ದೋ, ಗ್ಯಾಸನ್ನು ಸಪ್ಲೈ ಮಾಡ್ತಾ ಇದ್ವಲ್ಲ, ಈ ಹೈಡ್ರೋಜನ್ ಏನಾಗುತ್ತೆ 2 ಎಲೆಕ್ಟ್ರಾನ್ನ ಕೊಟ್ಟು H+ ಆಗಿ ಕನ್ವರ್ಟ್ ಆಗಿ ಸೊಲ್ಯೂಷನ್ಗೆ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ಇವಾಗ ಕ್ಯಾಥೋಡ್. ಕ್ಯಾಥೋಡ್ ಅಂತಂದರೆ ರಿಡಕ್ಷನ್ಸ್ ಅಂತಂದರೆ ಗೈನ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ H+ ಅಯಾನ್ಸ್ ಸೊಲ್ಯೂಷನಲ್ಲಿ ಇತ್ತು ಅಲ್ವಾ. ಈ 2H+ ಅಯಾನ್ಸ್ ಯಾಕೆ 2 ತೊಗೊತಾ ಇದ್ದೀನಿ ಅಂದರೆ, ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ 2 ಹೈಡ್ರೋಜನ್ ಬೇಕಲ್ವ, ಅದಕ್ಕೋಸ್ಕರ. ಸೊ 2H+ ಏನಾಗುತ್ತೆ, ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ. ಒಂದೊಂದು ಹೈಡ್ರೋಜನ್ ಒಂದೊಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡಬೇಕಿಲ್ಲ, 2 ಎಲೆಕ್ಟ್ರಾನ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಇದು H2 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, H2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಎಲ್ಲಿ ನಾನು ಚಾರ್ಜ್ ಬರೀತೀನೋ ಅಲ್ಲಿ ಏನು ಬರಬೇಕು, ಎಕ್ವೇಸ್ ಅಂತ ಬರೆಯೋಣ ಇಲ್ಲಿ. ಸೊ H2 ಇರೋದೇನಾಗುತ್ತೆ, ಇಲ್ಲಿ ಗ್ಯಾಸ್ ಆಗುತ್ತೆ. ಸೊ ಇದು ಕ್ಯಾಥೋಡ್ ಆಗಿ ವರ್ಕ್ ಮಾಡಿದಾಗ ಆಗ ಅಂತ ರಿಯಾಕ್ಷನ್ಸ್ ಅಲ್ಲಿ ಆಗ್ತಾ ಇರೋದು. ಏನು ಮಾಡುತ್ತೆ, ಕ್ಯಾಥೋಡ್ ಆಗಿ ಇದು ರಿಯಾಕ್ಟ್ ಮಾಡಬೇಕಾದ್ರೆ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಆ್ಯನೋಡಾಗಿ ವರ್ಕ್ ಮಾಡಬೇಕಾದ್ರೆ ಇದು ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇದು ಕೊಡುತ್ತೆ. ಓಕೆ, ಸೊ ದಿಸ್ ಆರ್ ದ ಡಿಫ್ರೆನ್ಸಸ್. ಇಲ್ಲಿ ನೋಡೋಣ ಏನು ಕೊಟ್ಟಿದ್ದು. ಹೈಡ್ರೋಜನ್ ಗ್ಯಾಸ್ ಲೂಸಸ್ ಎಲೆಕ್ಟ್ರಾನ್ಸ್ ಯಾವಾಗ ಆ್ಯನೋಡಾಗಿ ವರ್ಕ್ ಮಾಡಬೇಕಾದ್ರೆ, ಸೊ ಹೈಡ್ರೋಜನ್ ಏನಾಗಿ ಕನ್ವರ್ಟ್ ಆಗುತ್ತೆ, 2H+ ಆಗಿ ಕನ್ವರ್ಟ್ ಆಗುತ್ತೆ, 2 ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಈ 2 ಎಲೆಕ್ಟ್ರಾನ್ ಏನು ರಿಲೀಸ್ ಆಗ್ತಾ ಇರುತ್ತೆ, ನಾವು ಒಂದು ವೈರ್, ಕನೆಕ್ಟಿವ್ ವೈರ್ ಯೂಸ್ ಮಾಡಿದ್ದಲ್ವ, ಅದನ್ನು ಇನ್ನೊಂದು ಎಲೆಕ್ಟ್ರೋಡ್ಗೆ ಏನು ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ. ಸೊ ಆ ವೈರ್ ಮೂಲಕ ಏನಾಗುತ್ತೆ, ಇವಾಗ ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರೋಡ್ಗೆ ಏನಾಗುತ್ತೆ, ಸಪ್ಲೈ ಆಗ್ತಾ ಇರುತ್ತೆ, ಅದು ಫ್ಲೋ ಆಗ್ತಾ ಇರುತ್ತೆ ಅದು. ಸೊ ನೆಕ್ಸ್ಟ್ ಹೋಗೋಣ, ಕ್ಯಾಥೋಡಾಗಿ ಇದು ವರ್ಕ್ ಮಾಡಬೇಕಾದ್ರೆ ರಿಡಕ್ಷನ್ಸ್ ಆಗುತ್ತೆ ಅಲ್ಲಿ ಅಲ್ವಾ. ಸೊ ರಿಡಕ್ಷನ್ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ ಅಯಾನ್ಸ್ ಗೈನ್ ಎಲೆಕ್ಟ್ರಾನ್ಸ್. ಹೈಡ್ರೋಜನ್ ಅಯಾನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸನ್ನು ಗೈನ್ ಮಾಡ್ಕೊಳ್ಳುತ್ತೆ. ಸೊ 2H+ ಏನಾಗುತ್ತೆ, 2 ಎಲೆಕ್ಟ್ರಾನ್ ಗೈನ್ ಮಾಡಿಕೊಂಡು H2 ಆಗಿ ಏನಾಗುತ್ತೆ, ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ವೆದರ್ ಇಟ್ ಆ್ಯಕ್ಟ್ ಆಸ್ ಅನ್ ಆ್ಯನೋಡ್ ಆರ್ ಕ್ಯಾಥೋಡ್ ಡಿಪೆಂಡ್ಸ್ ಆನ್ ದ ಅದರ್ ಎಲೆಕ್ಟ್ರೋಡ್ ಕನೆಕ್ಟೆಡ್. ಇದು ಆ್ಯನೋಡಾಗಿ ವರ್ಕ್ ಮಾಡುತ್ತೋ ಕ್ಯಾಥೋಡಾಗಿ ವರ್ಕ್ ಆಗುತ್ತೋ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಇನ್ನೊಂದು ಎಲೆಕ್ಟ್ರೋಡ್ ಕನೆಕ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಆಫ್ ಸೆಲ್ ಹ್ಯಾವಿಂಗ್ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್. ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾನು, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ಹೇಳಿದೆ, 0.00 ವೋಲ್ಟ್ ಅಥವಾ 0 ವೋಲ್ಟ್ ಇರುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ಅದೇ ಥರ ನಾವು ಆಲ್ರೆಡಿ ನಿಮಗೆ ಡ್ಯಾನಿಯಲ್ ಸೆಲ್ಲಲ್ಲಿ ಹೇಳಿದ್ದೆ ನಾನು. ಸೊ ಕಾಪರ್ ತೊಗೊಂಡಾಗ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ, +0.34 ಇರುತ್ತೆ. ಹಾಗೆಯೇ ಜಿಂಕ್ ತೊಗೊಂಡಾಗ ಜಿಂಕ್ದು ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ, -0.76 ಇರುತ್ತೆ. ಓಕೆ, ಸೊ ಮತ್ತೆ ಇದಕ್ಕೆ ಬರೋಣ. ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಆಫ್ ಸೆಲ್ ಹ್ಯಾವಿಂಗ್ ಅ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್. ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದರೆ ಇವಾಗ 0ಗಿಂತ ಜಾಸ್ತಿ ಇರಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕಾಪರ್ದು ಎಷ್ಟಿದೆ, +0.34 ಇದೆ, ಇದಕ್ಕಿಂತ ಜಾಸ್ತಿ ಇದೆ. ಅದ್ರ ಜೊತೆ ಕನೆಕ್ಟ್ ಮಾಡಿದಾಗ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಆವಾಗ SHCl ಏನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗುತ್ತೆ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್. ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಆಫ್ ಸೆಲ್ ಹ್ಯಾವಿಂಗ್ ಅ ಲೋವರ್ ರಿಡಕ್ಷನ್ ಪೊಟೆನ್ಷಿಯಲ್. ಯಾವಾಗ ಲೋವರ್ ರಿಡಕ್ಷನ್ ಪೊಟೆನ್ಷಿಯಲ್ ಇರೋಂಥ ಆಫ್ ಸೆಲ್ ಜೊತೆಗೆ ನಾವು ಕನೆಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಜಿಂಕ್ ತೊಗೊಂಡ್ರೆ -0.76 ಇದೆ ಅದು ರಿಡಕ್ಷನ್ ಪೊಟೆನ್ಷಿಯಲ್. ಸೊ 0 ಕಂಪೇರ್ ಮಾಡಿದ್ರೆ ಇದು ಇನ್ನೂ ಕಡಿಮೆ ಆಯಿತು ಅಲ್ವಾ. ಸೊ ಇದ್ರ ಜೊತೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ವೇರ್ ದ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಅಕ್ಸೆಪ್ಟೆಡ್. ಇಲ್ಲೇನಾಗುತ್ತೆ ಅಂತಂದರೆ ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗುತ್ತೆ, ಎಲೆಕ್ಟ್ರಾನ್ಸನ್ನು ಏನು ಮಾಡುತ್ತೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಆ್ಯನೋಡಾಗೂ ವರ್ಕ್ ಮಾಡುತ್ತೆ, ಕ್ಯಾಥೋಡಾಗೂ ವರ್ಕ್ ಮಾಡುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಫ್ ಸೆಲ್ ಯಾವುದ್ರ ಜೊತೆಗೆ ನಾವು ಕನೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ, ಸಿಂಬಾಲಿಕ್ ರೆಪ್ರೆಸೆಂಟೇಷನು. ಡ್ಯಾನಿಯಲ್ ಸೆಲ್ಲಿನ ನೀವು ನೋಡಿದರೆ, ವಿಡಿಯೋ ನೋಡಿದರೆ ಈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಮತ್ತು ಇನ್ನೊಂದ್ಸರಿ ಹೇಳ್ತೀನಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಏನು ಅಂತಂದರೆ, ಯಾವಾಗಲೂ ಸಹ ನಾವೇನು ಮಾಡ್ತೀವಿ, ಲೆಫ್ಟ್ ಸೈಡಲ್ಲಿ ಆ್ಯನೋಡ್ ಬರಿತೀವಿ, ಅದಾದಮೇಲೆ ಏನು ಮಾಡ್ತೀವಿ, 2 ವರ್ಟಿಕಲ್ ಲೈನ್ ಯೂಸ್ ಮಾಡ್ತೀವಿ. ಈ 2 ವರ್ಟಿಕಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ನಮಗೆ ಸಾಲ್ಟ್ ಬ್ರಿಡ್ಜನ್ನು ಇಂಡಿಕೇಟ್ ಮಾಡುತ್ತೆ. ಮತ್ತು ರೈಟ್ ಸೈಡಲ್ಲಿ ಯಾವಾಗಲೂ ಸಹ ಏನು ಬರಿತೀವಿ, ನಾವು ಕ್ಯಾಥೋಡನ್ನ ಬರಿತೀವಿ. ಓಕೆ, ಸೊ ಇವಾಗ ಆ್ಯನೋಡು ಕ್ಯಾಥೋಡ್ ಆಯಿತು. ಇವಾಗ ಆ್ಯನೋಡ್ ಬರಿಬೇಕಾದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಯಾವಾಗಲೂ ಸಹ ಏನಾಗಿರುತ್ತೆ, ಮೆಟಲ್ ಫಸ್ಟ್ ಇರುತ್ತೆ ಅಂತ ಹೇಳಿದೆ. ಫಸ್ಟ್ ಯಾವಾಗಲೂ ಸಹ ಮೆಟಲ್ ಇರುತ್ತೆ, ಅದನ್ನು ನಾವು ಸಾಲಿಡ್ ಅಂತ ಕೊಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಯೂಸ್ ಮಾಡ್ತೀವಿ. ಇದು ಸಿಂಗಲ್ ವರ್ಟಿಕಲ್ ಲೈನು ಏನು ಇಂಡಿಕೇಟ್ ಮಾಡುತ್ತೆ, ಫೇಸ್ ಡಿಫ್ರೆನ್ಷಿಯೇಟ್ ಅಥವಾ ಫೇಸ್ ಬೌಂಡ್ರಿನ ಇದು ಇಂಡಿಕೇಟ್ ಮಾಡುತ್ತೆ. ಅದಾದಮೇಲೆ ಸೇಮ್ ಮೆಟಲ್ದು ಏನು ಮಾಡ್ತೀವಿ, ಸೇಮ್ ಮೆಟಲ್ ಅಯಾನ್ಸ್ ಅಥವಾ ಯಾವುದಾದ್ರೂ ಸಾರಿ ಸೊಲ್ಯೂಷನ್ಸ್ ಎಲ್ಲ ಇರೋಂಥ ಅಯಾನ್ಸನ್ನು ತೊಗೊತೀವಿ ನಾವು. ಅದನ್ನು ನಾವೇನು ಮಾಡ್ತೀವಿ, ಚಾರ್ಜ್ ಇಂಡಿಕೇಟ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಅಕ್ವೇಸ್ ಅಂತ ಬರಿತೀವಿ. ಇದಾದಮೇಲೆ ಮತ್ತೆ ಏನು ಮಾಡ್ತೀವಿ, ಇವಾಗ ಡಬಲ್
ಡಬಲ್ ಲೈನನ್ನು ಹಾಕ್ತೀವಿ. ಡಬಲ್ ಲೈನ್ ಹಾಕಿ ಕ್ಯಾಥೋಡ್ ಬರಿತೀವಿ. ಕ್ಯಾಥೋಡಲ್ಲಿ ಯಾವಾಗಲೂ ಫಸ್ಟ್ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾವು, ಫಸ್ಟ್ ಯಾವಾಗಲೂ ಸಹ ಅಯಾನ್ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಅಯಾನ್ ಬರೆದ್ಮೇಲೆ ಇಲ್ಲಿ ಏನು ಬರಿಬೇಕು ನಾವು, ಅಕ್ವೇಸ್ ಅಂತ ಬರಿಬೇಕು. ಇದಾದಮೇಲೆ ಮತ್ತೆ ಏನು ಮಾಡ್ತೀವಿ, ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಹಾಕ್ತೀವಿ. ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಏನು ಬರಿತೀವಿ ನಾವು ಯಾವಾಗಲೂ ಮೆಟಲ್ ಅಂತಂದರೆ ಎಲೆಕ್ಟ್ರೋಡ್ನ ಬರಿತೀವಿ. ಎಲೆಕ್ಟ್ರೋಡ್ ಸಾಲಿಡ್ ಅಂತ ಎಸ್. ಓಕೆ, ಇದು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡೋದು. ಇವಾಗ ನಾನು ಇದಕ್ಕೆ ತೊಗೊಳ್ಳೋದಾದರೆ ನಾನು ಫಸ್ಟ್ ಏನು ತೊಗೊಂಡಿದ್ದೀನಿ, ಇಲ್ಲಿ ನಾನು ಮೆಟಲ್ ಅಂತಂದರೆ ಎಲೆಕ್ಟ್ರೋಡ್ ತೊಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ ಎಲೆಕ್ಟ್ರೋಡ್ ಯಾವುದಪ್ಪ, ಪ್ಲಾಟಿನಮ್ ಎಲೆಕ್ಟ್ರೋಡ್. ಓಕೆ, ಸೊ ಪ್ಲಾಟಿನಮ್ ಎಲೆಕ್ಟ್ರೋಡ್ ತೊಗೊತೀನಿ ನಾನು ಬರ್ಕೊಂಡು. ಸೊ ಬೇಕು ಅಂತಂದರೆ ಇಲ್ಲಿ ಸಾಲಿಡ್ ಅಂತಾದರೂ ಬರ್ಕೋಬೋದು ನೀವು. ಇದಾದಮೇಲೆ ಏನು ಮಾಡ್ತೀವಿ, ಇವಾಗ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಹಾಕ್ತೀನಿ ನಾನು. ಸೊ ಇವಾಗ ಹೋಗೋಣ. ಈ ಪ್ಲಾಟಿನಮ್ನ ನಾನು ಏನು ಮಾಡ್ತಾ ಇದ್ದೀವಿ, ಪ್ಲಾಟಿನಮ್ ಸರ್ಫೇಸ್ ಮೇಲೆ ಏನು ಮಾಡ್ತಾ ಇದ್ದೀವಿ, ಹೈಡ್ರೋಜನ್ ಗ್ಯಾಸನ್ನು ಬಬಲ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಬರಿಬೇಕು ನಾವು, ಇವಾಗ ಹೈಡ್ರೋಜನ್ ಬರ್ಕೋಬೇಕು. ನೆಕ್ಸ್ಟು ಹೈಡ್ರೋಜನ್ ಬರ್ಕೋಬೇಕು. ಸೊ ಹೈಡ್ರೋಜನ್ ಬರೆದ ಮೇಲೆ ವಿತಿನ್ ದ ಬ್ರಾಕೆಟ್ ಒಳಗಡೆ ನಾವು ಯಾವಾಗಲೂ ಅದ್ರದ್ದು ಸ್ಟೇಟ್ ಏನಾಗಿರುತ್ತೆ, ಇದು ಗ್ಯಾಸ್ ಆಗಿರುತ್ತೆ. ಮತ್ತು ಅದ್ರದ್ದು ಕಾನ್ಸಂಟ್ರೇಷನ್ ಎಷ್ಟು 1 ಅಟ್ಮಾಸ್ಫಿಯರ್ ಇರುತ್ತೆ ಅಲ್ವಾ. ಸೊ ಅದನ್ನು ಸಹ ಏನು ಮಾಡಬೇಕು, ಇವಾಗ ಮೆನ್ಷನ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಹಾಕೋಬೇಕು ನಾವು. ಓಕೆ, ಸಿಂಗಲ್ ವರ್ಟಿಕಲ್ ಲೈನ್ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ತೊಗೊಂಡಿದ್ವಿ. ಏನು ತೊಗೊಂಡಿದ್ವಿ, ಸೊಲ್ಯೂಷನ್ ತೊಗೊಂಡಿದ್ದೀವಿ ಅಲ್ವಾ ನಾವು. ಪ್ರತಿಯೊಂದು ಸ್ಟೇಟನ್ನು ಸಹ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಒಂದು ಸಿಂಗಲ್ ವರ್ಟಿಕಲ್ ಲೈನು ನೀವು ಹಾಕಲೇಬೇಕು. ಸೊ ಓಕೆ, ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಹಾಕ್ತೀನಿ. ವರ್ಟಿಕಲ್ ಲೈನ್ ಹಾಕಿ ಇದನ್ನು ಎಲ್ಲಿ ಡಿಪ್ ಮಾಡಿರ್ತೀವಿ ನಾವು, H+. ಓಕೆ, ಸೊ H+ ಇರುತ್ತೆ. ಸೊ ಪ್ಲಸ್ ಅಂತ ಬಂದ ತಕ್ಷಣ ಏನಾಗುತ್ತೆ, ಅದು ಅಕ್ವೇಸ್ ಆಗುತ್ತೆ. ಎಷ್ಟು ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡ್ತಾ ಇದ್ದೀವಿ, 1 ಮೋಲಾರ್ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ SHE. ಸೊ ಇದು ಕಾಮನ್ ಆಗಿ ಬರೆಯೋದು. ಇವಾಗ ನಾನು ಆಲ್ರೆಡಿ ಹೇಳಿದೆ, ಇದೇನು ಮಾಡುತ್ತೆ, ಕ್ಯಾಥೋಡಾಗೂ ವರ್ಕ್ ಮಾಡುತ್ತೆ, ಹ್ಯಾನೋಡಾಗೂ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ಇವಾಗ ಫಸ್ಟು ನಾವೇನು ಮಾಡೋಣ ಅಂತಂದರೆ ಇದನ್ನು ಜಿಂಕ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡ್ಕೊಬೋಣ. ಜಿಂಕ್ ಎಲೆಕ್ಟ್ರೋಡ್ ಜೊತೆ ಕನೆಕ್ಟ್ ಮಾಡಿದಾಗ ನಿಮ್ಗೆ ಗೊತ್ತಿದೆ ಇದ್ರದ್ದು ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನಮ್ಮ SHE ಏನಿದೆ, ಓಕೆ, ನಮ್ಮ SHE ಏನಿದೆ ಅದು ಏನಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಇವಾಗ ಇಲ್ಲಿ ಕ್ಯಾಥೋಡಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಹಾಗೆಯೇ ಜಿಂಕ್ ಏನಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಇಲ್ಲಿ, ಹಾಗಾದರೆ ಆ್ಯನೋಡಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಫಸ್ಟು ನಾವೇನು ಬರಿಬೇಕು, ಇವಾಗ ನಿಮ್ಗೆ ಆಲ್ರೆಡಿ ಹೇಳಿದೆ, ಫಸ್ಟು ಆ್ಯನೋಡ್ ಬರಿಬೇಕು ಯಾವಾಗಲೂ ಅಂತ ಅಲ್ವಾ. ಸೊ ಇವಾಗ ಆ್ಯನೋಡ್ ಬರಿಬೇಕು ಅಂತಂದರೆ ಆ್ಯನೋಡಲ್ಲಿ ಏನಿದೆ, ಜಿಂಕ್ ತೊಗೊತಾ ಇದ್ದೀವಿ ಅಂತಂದರೆ ಜಿಂಕನ್ನ ಯಾವಾಗಲೂ ಸಹ ಯಾವುದ್ರಲ್ಲಿ ಡಿಪ್ ಮಾಡ್ತಾ ಇದ್ದೀವಿ ನಾವು, ಜಿಂಕ್ ಸಲ್ಫೇಟಲ್ಲಿ ಏನು ಮಾಡ್ತಾ ಇದ್ದೀವಿ, ಜಿಂಕನ್ನ ಓಕೆ, ಸಲ್ಫೇಟಲ್ಲಿ ಏನಿರುತ್ತೆ, ಜಿಂಕ್ 2+ ಇರುತ್ತೆ. ಸೊ ನಾನು ಹಿಂಗೆ ಬರ್ಕೋಬೇಕು ಅಂತಂದರೆ ಜಿಂಕ್ ಒಂದು ಸಿಂಗಲ್ ಬಾರು ಜಿಂಕ್ 2+ ಅಂತ ಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇವಾಗ ಸ್ಟೇಟ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ದಿಸ್ ಇಸ್ ದ ಸಾಲಿಡ್ ಆ್ಯಂಡ್ ದಿಸ್ ಇಸ್ ದ ಅಕ್ವೇಸ್. ಬೇಕು ಅಂದರೆ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಅದಾದಮೇಲೆ ನೋಡಿ ಇವಾಗ ಡಬಲ್ ಲೈನ್ ಹಾಕಬೇಕು. ಏನಿದು ಸಾಲ್ಟ್ ಬ್ರಿಡ್ಜನ್ನು ಇಂಡಿಕೇಟ್ ಮಾಡ್ತಾ ಇರೋದು. ಸೊ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಕ್ಯಾಥೋಡಲ್ಲಿ ಫಸ್ಟು ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಅಯಾನ್ಸಿಗೆ ಫಸ್ಟ್ ಬರಿಬೇಕು. ಇಲ್ಲ ಅಯಾನ್ಸ್ ಯಾವುದು, ನಮ್ಮ SHEಯಲ್ಲಿ H+ ಅಯಾನ್ಸ್. ಸೊ ವಿತಿನ್ ದ ಬ್ರಾಕೆಟಲ್ಲಿ ಏನು ಬರೆಯೋಣ ಅಂತಂದರೆ ಇದೇನು ಅಕ್ವೇಸ್ ಅಲ್ವಾ. ಸೊ ಜೊತೆಗೆ 1 ಮೋಲಾರ್ ಏನು ಮಾಡ್ತಾ ಇದ್ದೀವಿ ನಾವು, ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಬೇಕಾದರೆ ಬರೀರಿ, ಇಲ್ಲಾಂದರೆ ಇಲ್ಲ ಇದು. ಸೊ ನೆಕ್ಸ್ಟ್ ಏನು ಮಾಡೋಣ, ಒಂದು ಸಿಂಗಲ್ ಓಕೆ ವರ್ಟಿಕಲ್ ಲೈನ್, ಸಿಂಗಲ್ ಲೈನ್ ಹಾಕೊಳ್ಳೋಣ ನಾವು. ಸೊ ನೆಕ್ಸ್ಟ್ ಏನು ಬರಿಬೇಕು ಅಂತಂದರೆ ಇವಾಗ H+ ಆಯಿತು. ನೆಕ್ಸ್ಟ್ ಏನು ಬರಿಬೇಕು, H2 ಗ್ಯಾಸ್. ಓಕೆ, ಏನು ಬರಿಬೇಕು, H2 ಗ್ಯಾಸ್ ಬರಿಬೇಕು. ಸೊ ನಾನೇನು ಮಾಡ್ತೀನಿ, ವಿತಿನ್ ದ ಬ್ರಾಕೆಟಲ್ಲಿ G ಅಂತ ಮೆನ್ಷನ್ ಮಾಡೋಣ. G ಏನು ಇಂಡಿಕೇಟ್ ಮಾಡ್ತಾ ಇದೆ, ಗ್ಯಾಸನ್ನ. ಜೊತೆಗೆ 1 ಅಟ್ಮಾಸ್ಫಿಯರ್ ಪ್ರೆಷರ್ನ ಏನು ಮಾಡ್ತಾ ಇದ್ದೀವಿ, ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಬರ್ಕೊಳ್ಳೋಣ. ಸೊ ಇದಾದಮೇಲೆ ಮತ್ತೆ ಏನು ಮಾಡಬೇಕು, ಒಂದು ಸಿಂಗಲ್ ಓಕೆ ಲೈನ್ ಹಾಕೋಬೇಕು. ಸಿಂಗಲ್ ಲೈನ್ ಹಾಕಿ ಇವಾಗ ಇಲ್ಲೇನು ಬರಿಬೇಕು, ಪ್ಲಾಟಿನಮ್ ಬರಿಬೇಕು. ಓಕೆ, ದಿಸ್ ಈಸ್ ದ ರೆಪ್ರೆಸೆಂಟೇಷನ್. ಯಾವಾಗ ಇದನ್ನು ನಾವು ಜಿಂಕ್ಗೆ ಕನೆಕ್ಟ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಅದೇ ಥರ ಇದನ್ನು ನಾನು ಇವಾಗ ಯಾವುದಕ್ಕೆ, ಕಾಪರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿದೆ ರಿಡಕ್ಷನ್ ಪೊಟೆನ್ಷಿಯಲ್ ಕಾಪರು SHಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಆವಾಗ ಏನಾಗುತ್ತೆ, SHE ಏನಾಗಿ ಆ್ಯಕ್ಟ್ ಮಾಡುತ್ತೆ, ಇಲ್ಲಿ SHE ಬಂದು ಇಲ್ಲಿ ಹ್ಯಾನೋಡಾಗಿ ವರ್ಕ್ ಮಾಡುತ್ತೆ. ಓಕೆ, ಹಾಗಾದರೆ ಕಾಪರ್ ಏನಾಗಿ ವರ್ಕ್ ಮಾಡುತ್ತೆ, ಇಲ್ಲಿ ಕ್ಯಾಥೋಡಾಗಿ ವರ್ಕ್ ಮಾಡುತ್ತೆ. ಸೊ ಹಾಗಾದರೆ ಫಸ್ಟ್ ಯಾವ್ದು ಬರಿಬೇಕು, ಇವಾಗ ನಾವು SHEನ ಫಸ್ಟ್ ಬರಿಬೇಕಾದ್ರೆ ಏನು ಬರಿಬೇಕು, ಹ್ಯಾನೋಡಾಗಿ ಬರಿಬೇಕಾದ್ರೆ ಫಸ್ಟು ಎಲೆಕ್ಟ್ರೋಡೇ ಬರಿಬೇಕು. ಸೊ ಪ್ಲಾಟಿನಮ್ ಬರ್ಕೊತೀನಿ. ವಿತಿನ್ ದ ಬ್ರಾಕೆಟಲ್ಲಿ ಏನು ಮಾಡೋಣ, ಪ್ಲಾಟಿನಮ್ಮು ಸಾಲಿಡ್ ಬೇಕಾದರೆ ಬರ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಇದು. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸಿಂಗಲ್ ಲೈನ್ ಹಾಕೊಳ್ಳೋಣ ಇಲ್ಲಿ ನಾವು. ಇದಾದಮೇಲೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, H2 ಬರಿಬೇಕು. ಇದಾದಮೇಲೆ ಏನು ಬರಿಬೇಕು, H2 ಬರಿಬೇಕು. ವಿತಿನ್ ದ ಬ್ರಾಕೆಟಲ್ಲಿ H2 ಏನು ಗ್ಯಾಸ್ ಅಲ್ವಾ, ಬೇಕು ಅಂತಂದರೆ ಇಲ್ಲಿ ಏನು ಮಾಡ್ಬೋದು, ಗ್ಯಾಸ್ ಅಂತ ಹಾಕ್ಕೊಂಡು ಎಷ್ಟು 1 ಅಟ್ಮಾಸ್ಫಿಯರ್ ಪ್ರೆಷರ್ ಮೇಂಟೈನ್ ಮಾಡ್ತಾ ಇರ್ತೀವಿ ಅಲ್ವಾ, ಅದನ್ನು ಸಹ ಇಲ್ಲಿ ಬರ್ಕೋಬೋದು. ಸೊ ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು, ಒಂದು ಸಿಂಗಲ್ ಲೈನ್ ಹಾಕೋಬೇಕು. ಸಿಂಗಲ್ ಲೈನ್ ಹಾಕ್ಮೇಲೆ ನೆಕ್ಸ್ಟ್ ಏನು ಬರಿಬೇಕು, H+ ಅಯಾನ್ಸ್ ಬರಿಬೇಕು. ಇಟ್ಟಲ್ಲಿ ಏನು ಬರ್ಕೋಬೇಕು ಅಂತಂದರೆ H+ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ಏನು ಅಕ್ವೇಸ್. ಓಕೆ, ಜೊತೆಗೆ
ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ, ಇದು 1 ಮೋಲಾರ್ ಕಾನ್ಸಂಟ್ರೇಷನ್ ಇರುತ್ತೆ. ಇದನ್ನು ಸಹ ಏನು ಮಾಡಬೇಕು, ಬ್ರಾಕೆಟ್ ಒಳಗಡೆ ಬರ್ಕೋಣ. ಇದಾದಮೇಲೆ ಇವಾಗ ಇನ್ನೊಂದು ಎಲೆಕ್ಟ್ರೋಡ್ ಬರೋದಕ್ಕಿಂತ ಮುಂಚೆ ಏನು ಹೇಳ್ಕೊಟ್ಟಿದೆ, ನಾವು ಡಬಲ್ ಲೈನ್ ಹಾಕಬೇಕು. ಈ ಡಬಲ್ ಲೈನ್ ಏನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂತ ಹೇಳಿದೆ, ಸಾಲ್ಟ್ ಬ್ರಿಡ್ಜನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಏನು ಬರಿಬೇಕು ಇವಾಗ, ಯಾವಾಗಲೂ ಕ್ಯಾಥೋಡಲ್ಲಿ ಫಸ್ಟ್ ಏನು ಬರಿಬೇಕು ಅಂತಂದರೆ ಅಯಾನ್ಸನ್ನು ಫಸ್ಟ್ ಬರಿಬೇಕು. ಸೊ ಇಲ್ಲಿ ಅಯಾನ್ಸ್ ಯಾವುದು, ಕಾಪರ್ 2+ ಅಯಾನ್ಸ್. ವಿತಿನ್ ದ ಬ್ರಾಕೆಟಲ್ಲಿ ಬೇಕು ಅಂತಂದರೆ ಅಕ್ವೇಸ್ ಅಂತ ಬರೆದು ಇದನ್ನು ಎಷ್ಟು 1 ಮೋಲಾರ್ ಏನೋ ಕಾನ್ಸಂಟ್ರೇಷನ್ ಏನಿರುತ್ತೆ ಅದನ್ನು ಸಹ ನೀವು ಬರ್ಕೋಬೋದು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಮತ್ತೆ ಇಲ್ಲೊಂದು ಸಿಂಗಲ್ ಲೈನ್ ಹಾಕೋಬೇಕು. ಸಿಂಗಲ್ ಲೈನ್ ಹಾಕಿ ನೆಕ್ಸ್ಟ್ ಏನು ಬರಿಬೇಕು, ಇಲ್ಲಿ ಕಾಪರ್ ಎಲೆಕ್ಟ್ರೋಡ್ ಬರಿಬೇಕು. ಕಾಪರ್ ಎಲೆಕ್ಟ್ರೋಡ್ ಏನಿದೋ ಸಾಲಿಡ್ ಎಸ್ ಅಂತ ಬರ್ಕೋಬೋದು. ಓಕೆ, ಈ ಥರ ನಾವು ಯಾವಾಗ SH ಆ್ಯನೋಡಾಗಿ ವರ್ಕ್ ಮಾಡುತ್ತೆ ಆವಾಗ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ ಇಲ್ಲಿ ಪ್ಲಾಟಿನಮ್ ಸಾಲಿಡ್, ನೆಕ್ಸ್ಟ್ H2 ಗ್ಯಾಸ್, ಅದಾದಮೇಲೆ H+. ಓಕೆ, ನೆಕ್ಸ್ಟ್ ಕಾಪರ್ 2+. ಯಾವಾಗಲೂ ಅಯಾನ್ ಮಧ್ಯೆ ಸಾಲ್ಟ್ ಬ್ರಿಡ್ಜ್ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಇದು ಡ್ಯಾನಿಯಲ್ ಸೆಲ್ಲಲ್ಲೂ ಸಹ ಹೇಳಿದ್ದೆ ನಾನು. ಅದಾದಮೇಲೆ ಕಾಪರ್ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ಆಫ್ ಸೆಲ್ ರಿಯಾಕ್ಷನ್ಸ್ ಆಫ್ SH. ಇದು ಆಫ್ ಸೆಲ್ ರಿಯಾಕ್ಷನ್ಸ್ ನೋಡೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನಿಮ್ಗೆ ಆ್ಯನೋಡು ಮತ್ತು ಕ್ಯಾಥೋಡ್ ಎರಡು ಥರನೂ ಸಹ ಇದು ವರ್ಕ್ ಮಾಡ್ತಾ ಇರುತ್ತೆ. ಇವಾಗ ಫಸ್ಟ್ ನೋಡೋದಾದರೆ ಏನು ಸ್ಟ್ಯಾಂಡರ್ಡ್ ರಿಡಕ್ಷನ್ ಆಫ್ ರಿಯಾಕ್ಷನ್ಸ್ ಆಫ್ SH. ಇಲ್ಲಿ ಏನು ರಿಡಕ್ಷನ್ ಆಫ್ ರಿಯಾಕ್ಷನ್ಸ್ ಆಗಿ ತೊಗೊಂಡಾಗ, ರಿಡಕ್ಷನ್ಸ್ ಅಂತಂದರೆ ಏನು ಎಲೆಕ್ಟ್ರಾನ ಗೇನ್ ಮಾಡ್ಕೊಳುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು 2H+ ಏನು ಅಯಾನ್ಸ್ ನಮ್ಮ ಸೊಲ್ಯೂಷನ್ಸ್ ಇರುತ್ತೆ ಅದು 2 ಎಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಂಡು ಏನಾಗಿ ಕನ್ವರ್ಟ್ ಆಗುತ್ತೆ, H2 ಆಗಿ ಕನ್ವರ್ಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿರುತ್ತೆ ಅದರದ್ದು 0.00 ವೋಲ್ಟೇ ಇರುತ್ತೆ. ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಅದು ರಿಡಕ್ಷನ್ ಆದರೂ ಆಗಲಿ ಆಕ್ಸಿಡೇಷನ್ ಆದರೂ ಆಗಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಏನು ತೊಗೊತಾ ಇದ್ದೀವಿ ಅಂತಂದರೆ ಇವಾಗ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ಸ್ ಆಫ್ SH. ಇಲ್ಲಿ ಆಕ್ಸಿಡೇಷನ್ ಥರ ವರ್ಕ್ ಮಾಡ್ತಾ ಇರುತ್ತೆ. ಆಕ್ಸಿಡೇಷನ್ ಅಂದ ತಕ್ಷಣ ಏನಾಗುತ್ತೆ, H2 ಗ್ಯಾಸ್ ಏನಾಗಿ ಬರುತ್ತೆ, H+ ಆಗಿ ಕನ್ವರ್ಟ್ ಆಗಿ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇದು ಕೊಡುತ್ತೆ ಅಲ್ವಾ. ಸೊ ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿರುತ್ತೆ 0.00 ವೋಲ್ಟೇ ಇರುತ್ತೆ. ಅದರಲ್ಲಿ ಏನೂ ಸಹ ಚೇಂಜಸ್ ಇರಲ್ಲ. ಇನ್ನು ಓವರಾಲ್ ರಿಯಾಕ್ಷನ್ಸ್ ತೊಗೋಣ. ಸೊ ಓವರಾಲ್ ರಿಯಾಕ್ಷನ್ಸ್ ತೊಗೋಬೇಕಾದ್ರೆ ಇಲ್ಲಿ ಸೈಡಲ್ಲಿ ಬರಿತಾ ಹೋಗೋಣ. ಫಸ್ಟು ನಾವೇನು ಮಾಡೋಣ ಅಂತಂದರೆ ನೋಡಿ, ಇವಾಗ ಇದನ್ನು ಯಾವುದ್ರ ಮೇಲೆ ಕನೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆನ್ ಕನೆಕ್ಟೆಡ್ ವಿತ್ ಜಿಂಕ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ ನಾವು. ಸೊ ಜಿಂಕ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, SH ಏನಾಗಿ ವರ್ಕ್ ಮಾಡುತ್ತೆ ಅಂತಂದರೆ ಇಲ್ಲಿ ಕ್ಯಾಥೋಡಾಗಿ ವರ್ಕ್ ಮಾಡುತ್ತೆ ಅಲ್ವಾ. ಸೊ ZN ಏನಾಗಿ ವರ್ಕ್ ಮಾಡುತ್ತೆ, ಇಲ್ಲಿ ಆ್ಯನೋಡಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಸೊ ಇದು ಎರಡರದ್ದು ರಿಯಾಕ್ಷನ್ಸನ್ನು ಇವಾಗ ನಾವು ಬರ್ಕೋಬೇಕು. ಸೊ ರಿಯಾಕ್ಷನ್ಸನ್ನು ಫಸ್ಟ್ ಏನು ಮಾಡ್ತೀನಿ ನಾನು, ಆ್ಯನೋಡ್ ರಿಯಾಕ್ಷನ್ಸ್ ಬರ್ಕೊತೀನಿ. ಓಕೆ, ಆ್ಯನೋಡ್ ರಿಯಾಕ್ಷನ್ಸ್ ಬರುತ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಕ್ಯಾಥೋಡ್ ರಿಯಾಕ್ಷನ್ಸ್ ಏನು ಬರ್ಕೋಣ ನಾವು. ಸೊ ಆ್ಯನೋಡ್ ಯಾವುದು, ಇಲ್ಲಿ ಜಿಂಕದು. ಜಿಂಕ್ ಏನು ಮಾಡುತ್ತೆ ಅಂತಂದರೆ ಆ್ಯನೋಡ್ ಅಂತಂದರೆ ಏನು, ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ಜಿಂಕ್ 2+ ಆಗಿ ಕನ್ವರ್ಟ್ ಆಗಿ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೇಟಸ್ ಹೆಂಗೆ ಬರೆಯೋದು ಅಂತ. ಇದಕ್ಕೆ ಸಾಲಿಡ್ ಅಂತ ಬರಿತೀವಿ, ಇಲ್ಲಿ ಚಾರ್ಜ್ ಇದೆ ಅಂತಂದರೆ ಇದಕ್ಕೆ ಏನಂತ ಬರಿತೀವಿ, ಅಕ್ವೇಸ್ ಅಂತ ಬರಿತೀವಿ. ಸೊ ನೆಕ್ಸ್ಟ್ ಹೋಗೋಣ ಇನ್ನು ಕ್ಯಾಥೋಡಲ್ಲಿ ಏನು ತೊಗೊತಾ ಇದ್ವಿ, SH ಅಲ್ವಾ ಇಲ್ಲಿ. ಸೊ SH ಬರಿಬೇಕು ಅಂತಂದರೆ ಏನಾಗುತ್ತೆ, ಇಲ್ಲಿ ಕ್ಯಾಥೋಡ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಚಾರ್ಜ್ ಇರಲೇಬೇಕಲ್ವಾ. ಸೊ ಇಲ್ಲೇನು ಬರಿತೀವಿ ನಾವು, 2H+. ಎಷ್ಟು ಎಲೆಕ್ಟ್ರಾನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, 2 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಏನಾಗಿ ಕನ್ವರ್ಟ್ ಆಗುತ್ತೆ, ಇವಾಗ H2 ಆಗಿ ಕನ್ವರ್ಟ್ ಆಗುತ್ತೆ. ಸೊ H2 ನಿಮ್ಗೆ ಗೊತ್ತೇ ಇದೆ, ಇದು ಗ್ಯಾಸು. ಸೊ ಇಲ್ಲಿ ಚಾರ್ಜ್ ಇರೋದ್ರಿಂದ ಇಲ್ಲಿ ಅಕ್ವೇಸ್ ಅಂತ ಬರಿತೀವಿ. ಸೊ ಓವರಾಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಓವರಾಲ್ ರಿಯಾಕ್ಷನ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋಂಥ 2 ಎಲೆಕ್ಟ್ರಾನು, ರೈಟ್ ಹ್ಯಾಂಡ್ ಸೈಡಲ್ಲಿರೋಂಥ 2 ಎಲೆಕ್ಟ್ರಾನ್ ಎರಡು ಸಾಕಿ ಅನ್ಸಲಾಗುತ್ತೆ. ಇನ್ನು ಲೆಫ್ಟ್ ಸೈಡಲ್ಲಿ ಏನೇನು ಉಳ್ಕೊಂತು, ಜಿಂಕು ಪ್ಲಸ್ ಏನು 2H+. ಓಕೆ, ಜಿಂಕ್ಗೆ ಯಾವ ಸ್ಟೇಟ್ ಬರಿಬೇಕಿಲ್ಲ, ಸಾಲಿಡ್. ಓಕೆ, ಸೊ H+ಗೆ ಏನು ಅಕ್ವೇಸ್. ಸೊ ಇದಾದಮೇಲೆ ಏನು ಮಾಡ್ತೀವಿ, ಒಂದು ಹ್ಯಾರೋ ಮಾರ್ಕ್ ಹಾಕೊಳ್ಳೋಣ ನಾವು. ಹ್ಯಾರೋ ಮಾರ್ಕ್ ಹಾಕ್ಮೇಲೆ ರೈಟ್ ಸೈಡಲ್ಲಿ ಏನೇನು ಉಳ್ಕೊಂಡಿದೆ ಇವಾಗ, ಜಿಂಕ್ 2+ ಪ್ಲಸ್ ಏನು H2. ಓಕೆ, ಜಿಂಕ್ 2+ ಸ್ಟೇಟ್ ಬರಿಬೇಕು ಅಂತಂದರೆ ಏನಿರುತ್ತೆ ಇಲ್ಲಿ, ಅಕ್ವೇಸ್. ಸೊ H2 ಬಂದು ಗ್ಯಾಸ್. ಓಕೆ, ಸೊ ದಿಸ್ ಈಸ್ ದ ಓವರಾಲ್ ರಿಯಾಕ್ಷನ್ಸ್ ಯಾವಾಗ ಜಿಂಕ್ ಜೊತೆಗೆ ಕನೆಕ್ಟ್ ಮಾಡಿದಾಗ. ಯಾವಾಗ ಇದು ಕ್ಯಾಥೋಡಾಗಿ ವರ್ಕ್ ಮಾಡುತ್ತೆ SH ಆವಾಗ. ಸೊ ನೆಕ್ಸ್ಟ್ ಇದನ್ನು ನಾವೇನು ಮಾಡೋಣ ಇವಾಗ ಅಂತಂದರೆ ಕಾಪರ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡೋಣ. ಇಲ್ಲಿ ಕಾಪರ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡಿದಾಗ 2 ಪಾಯಿಂಟ್ ನೆನ್ಪಿಟ್ಕೋಬೇಕು ನಾವು. ಏನು ಅಂತಂದರೆ SH ಏನಾಗಿ ವರ್ಕ್ ಮಾಡುತ್ತೆ ಇವಾಗ, ಆ್ಯನೋಡಾಗಿ ವರ್ಕ್ ಮಾಡುತ್ತೆ. ಹಾಗೆಯೇ ಕಾಪರ್ ಏನಾಗಿ ವರ್ಕ್ ಮಾಡುತ್ತೆ ಇವಾಗ, ಕ್ಯಾಥೋಡಾಗಿ ವರ್ಕ್ ಮಾಡುತ್ತೆ. ಓಕೆ, ಈ ಪಾಯಿಂಟ್ ಫಸ್ಟ್ ನೆನ್ಪಿಟ್ಕೊಂಡು ಆಮೇಲೆ ರಿಯಾಕ್ಷನ್ಸ್ ಬರೀಬೇಕು. ಇವಾಗ ರಿಯಾಕ್ಷನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ ನಾವು. ಸೊ ಫಸ್ಟ್ ಏನು ಬರಿತೀನಿ ಅಂತಂದರೆ ನೋಡಿ, ನಾನು ಯಾವಾಗಲೂ ಆ್ಯನೋಡ್ ರಿಯಾಕ್ಷನ್ಸ್ ಫಸ್ಟ್ ಬರಿತೀನಿ ನಾನು. ಅದಾದಮೇಲೆ ಕ್ಯಾಥೋಡ್ ರಿಯಾಕ್ಷನ್ಸನ್ನ ಬರೆಯೋಣ ನಾವು. ಓಕೆ, ಸೊ ಇವಾಗ ಆ್ಯನೋಡ್ ರಿಯಾಕ್ಷನ್ಸ್ ಯಾವುದು ಆ್ಯನೋಡಲ್ಲಿ ವರ್ಕ್ ಆಗ್ತಾ ಇದೆ, SH ಆ್ಯನೋಡ್ ಆಗಿ ವರ್ಕ್ ಆಗ್ತಾ ಇದೆ ಅಲ್ವಾ. ಇಲ್ಲಿ SH ಅಂದ ತಕ್ಷಣ, ಆ್ಯನೋಡ್ ಅಂದ ತಕ್ಷಣ ಏನು, ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಕೊಡುತ್ತೆ ಅಂದ ತಕ್ಷಣ ನಮ್ಮ ರಿಯಾಕ್ಷನ್ಸ್ ಏನಾಗಿರುತ್ತೆ ಇವಾಗ, H2. ಓಕೆ, ಗಿವ್ ರೈಸ್ ಟು ಏನಾಗುತ್ತೆ, 2H+ ಪ್ಲಸ್ ಎಷ್ಟು 2 ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಟೇಟ್ ಬರೀದಾದರೆ ಹೈಡ್ರೋಜನ್ ಏನಿರುತ್ತೆ ಗ್ಯಾಸ್ ಸ್ಟೇಟಲ್ಲಿ ಇರುತ್ತೆ. ಸೊ ಇಲ್ಲಿ ಚಾರ್ಜ್ ಇದೆ,
ಸೊ ಎಕ್ವೇಸ್ ಅಂತ ಬರ್ಕೋಬೇಕು. ನೆಕ್ಸ್ಟು ಕ್ಯಾಥೋಡ್ ಅಂತಂದರೆ ಏನು, ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಕಾಪರ್ ಅಲ್ವಾ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಏನು ಬರೀಬೇಕು ನಾವು, ಕಾಪರ್ 2+ ಏನು ಮಾಡ್ತಾ ಇದೆ, 2 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಕಾಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಬರಿಬೇಕಾದ್ರೆ ನೆಕ್ಸ್ಟ್ ಸ್ಟೇಟಸ್ ಏನು ಬರೀಬೇಕು, ಇಲ್ಲಿ ಎಕ್ವೇಸ್ ಅಂತ ಬರೀಬೇಕು, ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಓವರಾಲ್ ರಿಯಾಕ್ಷನ್ಸ್ ಬರೀಬೇಕು ಅಂತಂದರೆ ನಾವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಅಂಥ 2 ಎಲೆಕ್ಟ್ರಾನು ರೈಟ್ ಹ್ಯಾಂಡ್ ಸೈಡಲ್ಲಿರೋಂಥ 2 ಎಲೆಕ್ಟ್ರಾನ್ ಏನಾಗುತ್ತೆ ಇವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಏನು ಉಳ್ಕೊಂತ ಇವಾಗ ನಮಗೆ H2 ಓಕೆ ಪ್ಲಸ್ ಕಾಪರ್ 2+. ಸೊ ನೆಕ್ಸ್ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಉಳ್ಕೊಂತು ನಮಗೆ 2H+ ಪ್ಲಸ್ ಏನು ಕಾಪರ್. ಇನ್ನು ಸ್ಟೇಟಸ್ ಬರ್ಕೊಂಡು ಹೋಗೋಣ. ಸೊ H2 ಗ್ಯಾಸ್ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಅಯಾನ್ಸ್ ಚಾರ್ಜ್ ಇರೋದ್ರಿಂದ ಇಲ್ಲಿ ಏನು ಬರಿತೀವಿ ನಾವು, ಅಯಾನ್ಸ್ ಆಗಿರೋದ್ರಿಂದ ಇಲ್ಲಿ ಎಕ್ವೇಸ್ ಅಂತ ಬರಿತೀವಿ. ಸೊ ಇದು ಸಹ ಅಯಾನ್ಸ್, ಸೊ ಎಕ್ವೇಸ್ ಅಂತ ಬರಿತೀವಿ, ಇದು ಸಾಲಿಡ್ ಅಂತ ಬರ್ಕೊತೀವಿ. ಓಕೆ, ಸೊ ದಿಸ್ ಈಸ್ ದ ಓವರಾಲ್ ರಿಯಾಕ್ಷನ್ಸ್ ವೆನ್ ಇಟ್ ಇಸ್ ಕನೆಕ್ಟೆಡ್ ವಿತ್ ಕಾಪರ್ ಎಲೆಕ್ಟ್ರೋಡ್. ಓಕೆ, ಕಾಪರ್ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಈ ಥರ ಇರುತ್ತೆ. ಸೊ ಇದು ಆ್ಯನೋಡಾಗಿ ವರ್ಕ್ ಮಾಡುತ್ತಾ ಕ್ಯಾಥೋಡಾಗಿ ವರ್ಕ್ ಮಾಡುತ್ತಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದ್ರ ಜೊತೆ ಕನೆಕ್ಟ್ ಮಾಡ್ತೀವೋ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಇದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಬಂದು 0 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಲಿಮಿಟೇಷನ್ ಆಫ್ SHE. ಹಾಗಾದರೆ ಏನು ಲಿಮಿಟೇಷನ್, ಎಲ್ಲ ಕಡೆನೂ ಯೂಸ್ ಮಾಡ್ಬೋದಾ, ಇದನ್ನು ಈಸಿನ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಇಲ್ಲ, ಕೆಲವು ಲಿಮಿಟೇಷನ್ಸ್ ಅಂತ ಇದ್ದೇ ಇರುತ್ತೆ. ಯಾವ್ಯಾವ ಲಿಮಿಟೇಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಡಿಫಿಕಲ್ಟ್ ಟು ಮೇಂಟೈನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್, ಸ್ಟ್ಯಾಂಡರ್ಡ್ ಕಂಡೀಷನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಹೈಡ್ರೋಜನ್ ಗ್ಯಾಸ್ ಹ್ಯಾಂಡ್ಲಿಂಗ್ ಈಸ್ ರಿಸ್ಕಿ, ಪ್ಲಾಟಿನಮ್ ಈಸ್ ಎಕ್ಸ್ಪೆನ್ಸಿವ್, ಸರ್ಫೇಸ್ ಪಾಯ್ಸನಸ್ ಆಫ್ ಪ್ಲಾಟಿನಮ್, ನಾಟ್ ಪೋರ್ಟಬಲ್, ಟೈಮ್ ಕನ್ಸ್ಯೂಮಿಂಗ್. ಸೊ ಇಷ್ಟು ಪಾಯಿಂಟು ಏನು ಲಿಮಿಟೇಷನ್ ಆಫ್ SHE. ಇದನ್ನು ಒಂದೊಂದಾಗಿ ನೀಟಾಗಿ ಅರ್ಥ ಮಾಡ್ಕೊತಾ ಹೋಗೋಣ ನಾವು. ಡಿಫಿಕಲ್ಟ್ ಟು ಮೇಂಟೈನ್ ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತಂದರೆ ರಿಕ್ವೈರ್ಡ್ H2 ಗ್ಯಾಸ್ ಅಟ್ ಎಕ್ಸಾಕ್ಟ್ಲಿ 1 ಅಟ್ಮಾಸ್ಫಿಯರ್. ನಮ್ಮ ಸ್ಟಾರ್ಟಿಂಗ್ ಹೇಳಿದ ಹೈಡ್ರೋಜನ್ ಗ್ಯಾಸನ್ನು 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲೇ ಏನು ಮಾಡಬೇಕು, ನಾವು ಇದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ಇದು ಇಲ್ಲಿ ಏನಾಗುತ್ತೆ ಅನ್ಸೋದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ನೆಕ್ಸ್ಟ್ H+ ಕಾನ್ಸಂಟ್ರೇಷನ್ ಮಸ್ಟ್ ಬಿ 1 ಮೋಲಾರ್, ಮತ್ತು H+ ಕಾನ್ಸಂಟ್ರೇಷನ್ 1 ಮೋಲಾರ್ ಇರಬೇಕು, ಅದರಲ್ಲಿ ವ್ಯತ್ಯಾಸ ಆಗಂಗಿಲ್ಲ. ಟೆಂಪ್ರೇಚರ್ ಮಸ್ಟ್ ಬಿ 298 ಕೆಲ್ವಿನ್. ಮೇಂಟೈನ್ ಆಲ್ ದಿಸ್ ಕಂಡೀಷನ್ ಈಸ್ ನಾಟ್ ಈಸಿ ಏನೋ ರೋಟಿನ್ ಲ್ಯಾಬ್ಸ್, ಮಾಮೂಲಿ ಲ್ಯಾಬ್ಗಳಲ್ಲಿ ಇದನ್ನು ಮೇಂಟೈನ್ ಮಾಡೋದೇನಾಗುತ್ತೆ, ಕಷ್ಟ ಆಗುತ್ತೆ. ನೆಕ್ಸ್ಟು ಹೈಡ್ರೋಜನ್ ಗ್ಯಾಸ್ ಹ್ಯಾಂಡ್ಲಿಂಗ್ ಇಸ್ ರಿಸ್ಕಿ. ಯಾಕೆ ರಿಸ್ಕಿ ಅಂತಂದರೆ ಹೈಡ್ರೋಜನ್ ಇಸ್ ಹೈಲಿ ಇನ್ಫ್ಲೇಮಬಲ್. ಓಕೆ, ರಿಕ್ವೈರ್ಸ್ ಸ್ಪೆಷಲ್ ಆಪರೇಟರ್ಸ್ ಆ್ಯಂಡ್ ಸೇಫ್ಟಿ ಪ್ರಿಕಾಷನ್ಸ್ ಬೇಕಾಗುತ್ತೆ. ಸೊ ಇದನ್ನು ನಮ್ಮ ಕಾಮನ್ ಲ್ಯಾಬಲ್ಲೇ ಯೂಸ್ ಮಾಡೋಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಪ್ಲಾಟಿನಮ್ ಈಸ್ ಎಕ್ಸ್ಪೆನ್ಸಿವ್, ನಿಮ್ಗೆ ಗೊತ್ತಿದೆ ಪ್ಲಾಟಿನಮ್ಮು ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ. ಸೊ ಇದನ್ನು ಜ್ಯುವೆಲರ್ಸ್ಗಳಲ್ಲೂ ಸಹ ಯೂಸ್ ಮಾಡ್ತಾ ಇದ್ವಿ. ಸೊ ಗೋಲ್ಡ್ಗಿಂತನೂ ಸಹ ಇದ್ರದ್ದು ರೇಟ್ ಏನಾಗಿರುತ್ತೆ, ಪ್ಲಾಟಿನಮ್ ರೇಟು ಜಾಸ್ತಿ ಇರುತ್ತೆ. ಯೂಸಸ್ ಪ್ಲಾಟಿನಮ್ ಎಲೆಕ್ಟ್ರೋಡ್, ಪ್ಲಾಟಿನಮ್ ಬ್ಲ್ಯಾಕ್ ಕೋಟೆಡ್ ಈಸ್ ಕಾಸ್ಟ್ಲಿ. ಸೊ ಪ್ಲಾಟಿನಮ್ ಎಲೆಕ್ಟ್ರೋಡ್ ಯೂಸ್ ಮಾಡೋದ್ರ ಜೊತೆಗೆ ಪ್ಲಾಟಿನಮ್ ಮೇಲೆ ಏನು ಮಾಡ್ತೀವಿ, ಒಂದು ಬ್ಲ್ಯಾಕ್ ಅಂದರೆ ಒಂದು ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಪೌಡರ್ನ ಏನು ಮಾಡ್ತೀವಿ, ಕೋಟ್ ಮಾಡ್ತೀವಲ್ಲ, ಅದು ಸಹ ಏನಾಗಿರುತ್ತೆ ಇಲ್ಲಿ ಕಾಸ್ಟ್ಲಿ ಆಗಿರುತ್ತೆ. ಸರ್ಫೇಸ್ ಪಾಯ್ಸನಿಂಗ್, ನಾನು ಹೇಳಿದೆ ಪ್ಯೂರ್ ಹೈಡ್ರೋಜನ್ ಗ್ಯಾಸನ್ನೇ ನಾವೇನು ಮಾಡಬೇಕು, ಸಪ್ಲೈ ಮಾಡಬೇಕು ಅಂತ. ಯಾಕೆ ಪ್ಯೂರ್ ಅನ್ನೋದಕ್ಕೆ ನೋಡಿ, ಪ್ಲಾಟಿನಮ್ ಸರ್ಫೇಸ್ ಕೆನ್ ಬಿ ಪಾಯ್ಸನಡ್ ಬೈ ಅಂತಂದರೆ ಇವಾಗ ಹೈಡ್ರೋಜನ್ ಹೋಗಿ ಅಬ್ಸಾರ್ಪ್ಷನ್ ಆಗೋದು ಬದಲು ನಮಗೆ CO ಆಗ್ಬೋದು, H2S ಆಗ್ಬೋದು, ಅಥವಾ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಆಗ್ಬೋದು. ಸೊ ದಿಸ್ ಎಫೆಕ್ಟ್ ಆಕ್ಯುರೇಸಿ. ಸೊ ಇದೇನಾಗುತ್ತೆ ಅಂತಂದರೆ ಆಕ್ಯುರೇಸಿ ಮೇಲೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಇನ್ನು CO H2S ಅಲ್ಲ ಯಾವುದ್ರ ಜೊತೆ ಬರ್ಬೋದು ಅಂದರೆ H2S ಗ್ಯಾಸನ್ನು ನಾವೇನು ಮಾಡ್ತಾ ಇರ್ತೀವಿ, ಸಪ್ಲೈ ಮಾಡಬೇಕಾದ್ರೆ ಇವು ಗ್ಯಾಸ್ ಅಲ್ವ, ಇದ್ರ ಜೊತೆಗೆ ಇದು ಸಹ ಬರ್ಬೋದು. ಇನ್ನು ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಬಂದು ನಾವು ಆಸಿಡ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇರ್ಬೋದು. ಇದೆಲ್ಲ ಏನಾಗುತ್ತೆ ಅಂತಂದರೆ ಸರ್ಫೇಸ್ ಏರಿಯಾ, ಪ್ಲಾಟಿನಮ್ ಸರ್ಫೇಸ್ ಏರಿಯಾದ ಮೇಲೆ ಅಬ್ಸಾರ್ಪ್ಷನ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ, ಹೈಡ್ರೋಜನ್ ಅಬ್ಸಾರ್ಪ್ಷನ್ ಆಗಬೇಕಲ್ವಲ್ಲಿ ರಿಯಾಕ್ಷನ್ಸ್ ಆಗೋಕ್ಕೆ, ಹೈಡ್ರೋಜನ್ ಬದಲು ಇವೆಲ್ಲ ಅಬ್ಸಾರ್ಪ್ಷನ್ ಆದಾಗ ಏನಾಗುತ್ತೆ, ಸರ್ಫೇಸ್ ಏರಿಯಾ ಅವೈಲಬಿಲಿಟಿ ಏನಾಗುತ್ತೆ, ನಿಮಗೆ ಕಡಿಮೆ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ಎಫೆಕ್ಟ್ ಆಗೋದಕ್ಕೆ ನಾವು ಸರ್ಫೇಸ್ ಪಾಯ್ಸನಿಂಗ್ ಅಂತ ಕರಿತೀವಿ. ನಾಟ್ ಪೋರ್ಟಬಲ್, ನಿಮ್ಗೆ ಗೊತ್ತಿದೆ ಈ ಏನು ಸೆಟಪ್ ಇರುತ್ತೆ ಅಂದರೆ ಒಂದು ಬಲ್ಕಿ ಸೆಟಪ್ ಇರುತ್ತೆ, ಇದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾಟ್ ಕನ್ವಿನಿಯೆಂಟ್ ಫಾರ್ ಫೀಲ್ಡ್ ಮೆಜರ್ಮೆಂಟ್. ಓಕೆ, ಫೀಲ್ಡ್ ಮೆಜರ್ಮೆಂಟ್ಗೆ ಕನ್ವಿನಿಯೆಂಟ್ ಇರಲ್ಲ, ಯಾಕೆಂದರೆ ಇದನ್ನು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ, ಇದನ್ನು ಸ್ವಲ್ಪ ಬಲ್ಕಿ ಆಗಿರುತ್ತೆ. ಸೊ ನೆಕ್ಸ್ಟು ಟೈಮ್ ಕನ್ಸ್ಯೂಮಿಂಗ್. ಯಾಕೆ ಟೈಮ್ ಕನ್ಸ್ಯೂಮಿಂಗ್ ಅಂತಂದರೆ ರಿಕ್ವೈರ್ಸ್ ಕಂಟಿನ್ಯೂಸ್ ಬಬ್ಲಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸನ್ನು ಕಂಟಿನ್ಯೂಸ್ ಆಗಿ ನಾವೇನು ಮಾಡಬೇಕು, ಸಪ್ಲೈ ಮಾಡ್ತಾನೆ ಇರಬೇಕು. ಸೊ ಅದಕ್ಕೆ ಏನಾಗುತ್ತೆ, ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಇದು ಲಿಮಿಟೇಷನ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ SHE. ಇಷ್ಟೆಲ್ಲ ಲಿಮಿಟೇಷನ್ ಇದ್ರೂ ಸಹ ಅದರದ್ದು ಒಳ್ಳೆ ಅಪ್ಲಿಕೇಶನ್ಸು ಸಹ ಇರುತ್ತೆ. ಏನು ಅಪ್ಲಿಕೇಶನ್ಸ್ ಅಂತಂದರೆ ಇದು ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ಬೋದು. ಮೆಜರ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲು, ಬೇರೆ ಎಲೆಕ್ಟ್ರೋಡದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಜರ್ ಮಾಡ್ಬೋದು. EMF ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ, ಯಾಕಂದರೆ 0 ವೋಲ್ಟ್ ಅಲ್ವಾ. ನೆಕ್ಸ್ಟ್ pH ಡಿಟರ್ಮಿನೇಷನ್ ಮಾಡ್ಬೋದು ನನ್ಸ್ಟ್ ಈಕ್ವೇಷನ್ನ ಯೂಸ್ ಮಾಡಿ. ನೆಕ್ಸ್ಟ್ ಇದನ್ನು ಇನ್ನೂ ನೀಟಾಗಿ ನಾವು ಅರ್ಥ ಮಾಡ್ಕೊತಾ ಹೋಗೋಣ. ಫಸ್ಟ್ ಏನು ಅಂತಂದರೆ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ ನಾನು. ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆಕ್ಟ್ ಆಸ್ ಅ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಬಿಕಾಸ್ ಇಟ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಆಕ್ಯುರೇಟ್ಲಿ ನೌನ್ ಆ್ಯಂಡ್ ಫಿಕ್ಸ್ಡ್ ಅಟ್ 0.00 ವೋಲ್ಟ್. ಇದನ್ನು ನಾವು ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಕ್ಯುರೇಟಾಗಿ ನಮಗೆ ಗೊತ್ತಿದೆ, ಮತ್ತು ಅದೆಷ್ಟಿರುತ್ತೆ 0.0 ವೋಲ್ಟ್ ಇರುತ್ತೆ. ಅದಕ್ಕೆ ಇದನ್ನು ನಾವು ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಮೆಜರ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಬೇರೆ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಜರ್ ಮಾಡೋಕ್ಕೂ ಸಹ ಇದನ್ನು ಯೂಸ್ ಮಾಡ್ತೀವಿ. ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್ ಯೂಸ್ಡ್ ಟು ಮೆಜರ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಅದರ್ ಎಲೆಕ್ಟ್ರೋಡ್ಸ್ ಬೈ ಕನೆಕ್ಟಿಂಗ್ ದೆಮ್ ಟು
ಟು ಇಟ್ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್. ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇದನ್ನು ನಾವು ಬೇರೆ ಎಲೆಕ್ಟ್ರೋಡ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಬೇರೆ ಎಲೆಕ್ಟ್ರೋಡ್ದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ನಾವು ಏನು ಮಾಡ್ಬೋದು, ಡಿಟರ್ಮೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ, EMF ಕ್ಯಾಲ್ಕುಲೇಷನ್. ಓಕೆ, EMF ಕ್ಯಾಲ್ಕುಲೇಷನ್ನು ಸಹ ಮಾಡ್ಬೋದು ನಾವು. ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಹೆಲ್ಪ್ಸ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ EMF ಆಫ್ ಅ ಸೆಲ್ ಬಿಕಾಸ್ ಇಟ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ 0 ವಿಚ್ ಸಿಂಪ್ಲಿಫೈಸ್ ದ ಕ್ಯಾಲ್ಕುಲೇಷನ್. ಸೊ ಏನು ಅಂತಂದರೆ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು ಬೇರೆ ಸೆಲ್ದು EMFನ್ನು ಸಹ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಯಾಕೆ ಯೂಸ್ ಆಗುತ್ತೆ ಅಂತಂದರೆ ಇದ್ರದ್ದು ಓಕೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದು 0 ಇರುತ್ತೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು pH ಡಿಟರ್ಮಿನೇಷನ್. ಸೊ pHನ್ನು ಸಹ ಡಿಟರ್ಮಿನೇಷನ್ ಮಾಡ್ಬೋದು ನನ್ಸ್ಟ್ ಈಕ್ವೇಷನ್ನ ಯೂಸ್ ಮಾಡಿ. ಈ ನನ್ಸ್ಟ್ ಈಕ್ವೇಷನ್ ಟೈಮಲ್ಲಿ ನಾನು ಹೇಳ್ಕೊಡ್ತೀನಿ ಇದನ್ನು. ಸೊ pH ಡಿಟರ್ಮಿನೇಷನ್, ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕ್ಯಾನ್ ಬಿ ಯೂಸ್ಡ್ ಟು ಡಿಟರ್ಮೈನ್ ದ pH ಆಫ್ ಅ ಸೊಲ್ಯೂಷನ್ಸ್ ಬೇಸ್ಡ್ ಆನ್ ದ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಬೇಸಿಕ್ ಮೇಲೆ, ಯಾಕೆಂದರೆ H+ ಯೂಸ್ ಮಾಡಿರ್ತೀವಿ ಅಲ್ವ, ಅದನ್ನು ಯೂಸ್ ಮಾಡಿ ನನ್ಸ್ಟ್ ಈಕ್ವೇಷನ್ನ ಯೂಸ್ ಮಾಡಿ ನಾವು pHನ ಡಿಟರ್ಮೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತ, SHE ಈಸ್ ದ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್. ನೆನ್ಪಿಟ್ಕೊಳ್ಳಿ, ಇಟ್ಸ್ ಪೊಟೆನ್ಷಿಯಲ್ ಈಸ್ 0 ಬೈ ಕನ್ವೆನ್ಷನಲ್. ಇದ್ರದ್ದು ಪೊಟೆನ್ಷಿಯಲ್ ಏನಾಗಿರುತ್ತೆ, 0 ಇರುತ್ತೆ. ಯೂಸ್ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಪೊಟೆನ್ಷಿಯಲ್ ಆಫ್ ಅದರ್ ಎಲೆಕ್ಟ್ರೋಡ್ಸ್. ಸೊ ಬೇರೆ ಎಲೆಕ್ಟ್ರೋಡ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್ ಸಹ ಇದನ್ನು ಯೂಸ್ ಮಾಡ್ಬೋದು. ಪ್ಲಾಟಿನಮ್ ಇಸ್ ಯೂಸ್ಡ್ ಬಿಕಾಸ್ ಇಟ್ ಇಸ್ ಇನರ್ಟ್ ಆ್ಯಂಡ್ ಕ್ಯಾಟಲಿಟಿಕ್. ಓಕೆ, ಸೊ ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದ ಎಕ್ಸಾಮ್. ಸೊ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕಂಪ್ಲೀಟಾಗಿ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಗೆ ನೀಟಾಗಿ ಅರ್ಥ ಆಗಿದ್ದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.